ಮೊದಲ ಪ್ರಶ್ನೆ ಈ ರೀತಿ ಇದೆ, ರಾಬ್ ಜೆಟನ್ ಇವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ರಾಬ್ ಜೆಟಿನ್. ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಬ್ ಜೆಟನ್ ಅವರು ನೆದರ್ಲ್ಯಾಂಡ್ನ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ನೆದರ್ಲ್ಯಾಂಡ್ ಬಗ್ಗೆ ಹೇಳೋದಾದರೆ ನೆದರ್ಲ್ಯಾಂಡ್ನ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ನೆದರ್ಲ್ಯಾಂಡ್ನ ರಾಜಧಾನಿ ಮತ್ತು ನೆದರ್ಲ್ಯಾಂಡ್ನ ಕರೆನ್ಸಿ ಯೂರೋ ನೆದರ್ಲ್ಯಾಂಡ್ನ ಕರೆನ್ಸಿ ಆಗಿದೆ. ಇದರ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ರಾಬ್ ಜೆಟಿನ್. 2025ನೇ ಸಾಲಿನ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. 2025ನೇ ಸಾಲಿನ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದುಕೊಳ್ತು. ಭಾರತ ದಕ್ಷಿಣ ಆಫ್ರಿಕಾವನ್ನು ಫೈನಲ್ಸಲ್ಲಿ ಸೋಲಿಸ್ತು. ದಕ್ಷಿಣ ಆಫ್ರಿಕಾ ರನ್ನರ್ಸ್ ಆಯಿತು, ಭಾರತ ವಿನ್ನರ್ಸ್ ಆಯಿತು. ಭಾರತ 52 ರನ್ಗಳಿಂದ ಗೆದ್ದುಕೊಳ್ತು. ಇದು ಫೈನಲ್ಸ್ ಪಂದ್ಯ ನಡೆದಿದ್ದು ಎಲ್ಲಿ ಕೇಳಿದ್ರೆ ವಾಂಖೆಡೆ ಸ್ಟೇಡಿಯಂ. ಸೊ ವಾಂಖೆಡೆ ಸ್ಟೇಡಿಯಂ ಎಲ್ಲಿದೆ? ಮುಂಬೈನಲ್ಲಿದೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಫೈನಲ್ಸ್ ಪಂದ್ಯ ನಡೀತು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಕೇಳುವಂಥ ಪ್ರಶ್ನೆ ಏನು ಕೇಳಿದ್ರೆ ಮ್ಯಾನ್ ಆಫ್ ದ ಫೈನಲ್ ಮ್ಯಾಚ್ ಅಂದರೆ ಬೆಸ್ಟ್ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್, ಫೈನಲ್ ಪಂದ್ಯದ ಉತ್ತಮ ಆಟಗಾರ್ತಿ ಯಾರು ಕೇಳಿದ್ರೆ ಶಫಾಲಿ ವರ್ಮಾ. ಇನ್ನು ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಇಡೀ ಟೂರ್ನಮೆಂಟ್ನ ಬೆಸ್ಟ್ ಪ್ಲೇಯರ್ ಆಗಿ ವುಮೆನ್ ಆಫ್ ದ ಸೀರೀಸ್ ಅಂತ ಹೇಳ್ತೀವಲ್ಲ, ದೀಪ್ತಿ ಶರ್ಮಾ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಶೇನಜಾವ 21 ಮಿಷನನ್ನು ಲಾಂಚ್ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಚೀನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಚೀನಾ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಪ್ರೋಗ್ರಾಮ್ ಮೂಲಕ ಈ ಒಂದು ಶೇನಜಾವ 21 ಮಿಷನ್ನ ಲಾಂಚ್ ಮಾಡಿತು. ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಪ್ರೋಗ್ರಾಮ್. ಪಾಸಿಡಾನ್ ಎಂಬ ಅಂಡರ್ ವಾಟರ್ ಡ್ರೋನ್ ಪರೀಕ್ಷಣೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ರಷ್ಯಾ. ಇದೊಂದು ನ್ಯೂಕ್ಲಿಯರ್ ಪವರ್ಡ್ ವೆಪನ್ ಆಗಿದೆ. ಆಗಿದ್ದು ಇದನ್ನು ಪರೀಕ್ಷಣೆ ಮಾಡಿದ ದೇಶ ರಷ್ಯಾ. ಹೆಸರು ಪಾಸಿಡಾನ್. ಗೋಗಬಿಲ್ ಸರೋವರ ಭಾರತದ ಎಷ್ಟನೇ ರಾಮಸರ ಸ್ಥಳವಾಗಿ ಘೋಷಿಸಲ್ಪಡ್ತು ಇತ್ತೀಚೆಗೆ? ಸರಿ ಉತ್ತರ ಭಾರತದ 94ನೇ ರಾಮಸರ್ ಸೈಟ್ ಇದು ಗೋಗಬಿಲ್ ಸರೋವರ. ಸೊ ಇದು ಬಿಹಾರದ ಕಟಿಹಾರ ಜಿಲ್ಲೆಯಲ್ಲಿದೆ. ಬಿಹಾರದ ಕಟಿಹಾರ ಜಿಲ್ಲೆಯಲ್ಲಿ ಈ ಗೋಗಬಿಲ್ ಸರೋವರ ಇರುವಂಥದ್ದು ಬಿಹಾರದ ಕಟಿಹಾರ ಜಿಲ್ಲೆಯಲ್ಲಿ. ಇನ್ನು ರಾಮಸರ್ ಸೈಟ್ಸ್ ಬಗ್ಗೆ ಹೇಳೋದಾದರೆ ರಾಮಸರ ಸ್ಥಳಗಳು ಅತಿ ಹೆಚ್ಚು ರಾಮಸರ ಸ್ಥಳ ಇರುವ ರಾಜ್ಯ ಯಾವುದು ಕೇಳಿದ್ರೆ ತಮಿಳುನಾಡು. ರಾಮಸರ ಸೈಟ್ಗಳನ್ನು ಗುರುತಿಸಕ್ಕೆ ಶುರು ಮಾಡಿದ್ದು 1971ರಲ್ಲಿ. ಸೊ ರಾಮಸರ್ ಸೈಟ್ನ ಪಟ್ಟಿಗೆ ಭಾರತದ ಸ್ಥಳಗಳು ಸೇರಿದ್ದು 1982ರಲ್ಲಿ. ಇಂಡಿಯಾ ಜಾಯಿನ್ಸ್. ಈ ಕೆಳಗಿನ ಯಾರು ಎಂಪ್ಲಾಯ್ ಎನ್ರೋಲ್ಮೆಂಟ್ ಸ್ಕೀಮನ್ನು ಲಾಂಚ್ ಮಾಡಿದರು? ಸರಿ ಉತ್ತರ ಮನಸುಖ ಮಾಂಡವೀಯ. ಎಂಪ್ಲಾಯ್ ಎನ್ರೋಲ್ಮೆಂಟ್ ಸ್ಕೀಮನ್ನು ಲಾಂಚ್ ಮಾಡಿದ್ರು. ಇವರು ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್.
ಡಿಕ್ಷನರಿ.com ಈ ಕೆಳಗಿನ ಯಾವ ಪದವನ್ನು 2025ರ ಪದವನ್ನಾಗಿ ಆಯ್ಕೆ ಮಾಡ್ತು? ಸರಿ ಉತ್ತರ 6-7 ಎನ್ನುವಂಥ ಪದ. 6-7 ಎನ್ನುವಂಥ ಪದ. ಪಂಜಾಬ್ ರಾಜ್ಯವು ಈ ಕೆಳಗಿನ ಯಾವ ಮೀನನ್ನು ರಾಜ್ಯದ ಮೀನನ್ನಾಗಿ ಘೋಷಿಸಿತು? ಸರಿ ಉತ್ತರ ಮೀನಿನ ಹೆಸರು ರೋಹು. ಫಿಶ್, ಸ್ಟೇಟ್ ಫಿಶ್ ಆಫ್ ಪಂಜಾಬ್ ಇದು. ಚವಾಂಕಟ್ ಎಂಬ ಉತ್ಸವವನ್ನು ಮಣಿಪುರದ ಯಾವ ಬುಡಕಟ್ಟು ಸಮುದಾಯಗಳು ಆಚರಿಸ್ತವೆ? ಸರಿ ಉತ್ತರ ಚಿನ್, ಕುಕಿ, ಮಿಜೋ ಈ ಸಮುದಾಯಗಳು, ಚಿನ್, ಕುಕಿ, ಮಿಜೋ ಸಮುದಾಯಗಳು ಚವಾಂಕಟ್ ಎನ್ನುವಂಥ ಉತ್ಸವವನ್ನು ಆಚರಣೆ ಮಾಡ್ತವೆ. ಇದೊಂದು ಪೋಸ್ಟ್ ಹಾರ್ವೆಸ್ಟ್ ಫೆಸ್ಟ್, ಅಂದರೆ ಬೆಳೆಯನ್ನು ಕಟಾವು ಮಾಡಿದ ನಂತರ, ಕಟಾವಿನ ನಂತರ ಸೆಲೆಬ್ರೇಟ್ ಮಾಡುವಂತಹ, ಸಂಭ್ರಮಿಸುವಂತಹ ಒಂದು ಫೆಸ್ಟಿವಲ್ ಇದು. ಸೊ ಇದನ್ನು ಮಣಿಪುರ ಯಾವ ರಾಜ್ಯದ ಬುಡಕಟ್ಟು ಜನಾಂಗವಾದ ಚಿನಾ, ಕುಕಿ, ಮಿಜೋ ಚವಾಂಕಟ್ ಉತ್ಸವವನ್ನು ಆಚರಣೆ ಮಾಡ್ತವೆ ಕೇಳಿದ್ರೆ ಮಣಿಪುರ ಗೊತ್ತಿರಲಿ. ಜನಾಂಗ ಚಿನಾ, ಕುಕಿ, ಮಿಜೋ. ಏಷ್ಯನ್ ಯೂತ್ ಗೇಮ್ಸ್ 2025ರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಭಾರತ ಒಟ್ಟು 48 ಪದಕವನ್ನು ಗೆದ್ಕೊಳ್ತು ಏಷ್ಯನ್ ಯೂತ್ ಗೇಮ್ಸಲ್ಲಿ. ಸೊ ಇದು ಮನಾಮ, ಬಹ್ರೈನ್ನ ಮನಾಮದಲ್ಲಿ ನಡೀತು. ಸೊ ಭಾರತ ಇದರಲ್ಲಿ 18 ಚಿನ್ನ, 15 ಬೆಳ್ಳಿ ಮತ್ತು 15 ಕಂಚನ್ನು ಗೆದ್ಕೊಳ್ತು. ಒಟ್ಟಾರೆ 48 ಪದಕವನ್ನು ಗೆದ್ಕೊಳ್ತು. ಗ್ಲೋಬಲ್ 5 ಪವರ್ ಇಂಡೆಕ್ಸ್ 2025ರಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಸರಿ ಉತ್ತರ ಅಮೇರಿಕಾ. ಗ್ಲೋಬಲ್ 5 ಪವರ್ ಇಂಡೆಕ್ಸ್ 2025. ಕಲ್ಯಾಣ ಸಿಂಗ್ ನಗರವು ಯಾವ ರಾಜ್ಯದ 76ನೇ ಜಿಲ್ಲೆಯಾಗಿ ಘೋಷಿಸಲ್ಪಡ್ತು? ನೋಡಿ, ಇದು ಆ ರಾಜ್ಯದ ಮಾಜಿ CM ಹೆಸರನ್ನು ಇಡಲಾಯಿತು. ಸೊ ನೆನ್ಪಿಟ್ಕೊಳ್ಳಿ. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದ 76ನೇ ಜಿಲ್ಲೆ ಇದು ಕಲ್ಯಾಣ್ ಸಿಂಗ್. ಸೊ ಕಲ್ಯಾಣ್ ಸಿಂಗ್ ಅಂತ ಹೆಸರು ಯಾಕಿಟ್ರು ಕೇಳಿದ್ರೆ, ಕಲ್ಯಾಣ್ ಸಿಂಗ್ ಉತ್ತರ ಪ್ರದೇಶದ ಮಾಜಿ ಚೀಫ್ ಮಿನಿಸ್ಟರ್ ಮತ್ತು ರಾಜಸ್ಥಾನದ ಮಾಜಿ ಗವರ್ನರ್, ರಾಜ್ಯಪಾಲರಾಗಿಯೂ ಕೂಡ ಕೆಲಸ ಮಾಡ್ತಾರೆ. ಸೊ ಇವರ ನೆನಪಿನಲ್ಲಿ ಕಲ್ಯಾಣ್ ಸಿಂಗ್ ನಗರ ಅಂತೇಳಿ ಉತ್ತರ ಪ್ರದೇಶಕ್ಕೆ 76ನೇ ಜಿಲ್ಲೆಯನ್ನು ಘೋಷಣೆ ಮಾಡಲಾಯಿತು. 2025ನೇ ಸಾಲಿನ ಮಹಿಳೆಯರ ಅಂಧ ಕ್ರಿಕೆಟ್ ಕ್ಲಬ್, ಅಂಧ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದ ದೇಶ ಯಾವುದು? ಸರಿ ಉತ್ತರ ಆಪ್ಷನ್ ಎ ಭಾರತ. ಭಾರತ ಫೈನಲ್ಸಲ್ಲಿ ನೇಪಾಳವನ್ನು ಸೋಲಿಸ್ತು. ಇದು ಭಾರತದ ಮೊದಲ T20 ವರ್ಲ್ಡ್ ಕಪ್ ಆಗಿದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ಕ್ರಿಕೆಟ್ ಆಟಗಾರರಿಗೆ ನೈಟ್ಹುಡ್ ಎನ್ನುವಂಥ ಅವಾರ್ಡ್ ದೊರೆಯಿತು? ಸರಿ ಉತ್ತರ ನೈಟ್ಹುಡ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಜೇಮ್ಸ್ ಆಂಡರ್ಸನ್ ಇವರಿಗೆ. ಯಾವ ದೇಶದಲ್ಲಿ ವಿಶ್ವದ ಅತಿದೊಡ್ಡ ಗ್ರ್ಯಾಂಡ್ ಈಜಿಪ್ಟಿಯನ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಯಿತು? ಸರಿ ಉತ್ತರ ಈಜಿಪ್ಟ್ನಲ್ಲಿ. ಗಿಜಾ ಪಿರಮಿಡ್ನ ಬಳಿ, ಗಿಜಾ ಪಿರಮಿಡ್ನಲ್ಲಿ. ಸೊ ಇದರ ವಿಶೇಷತೆ ಏನು ಕೇಳಿದ್ರೆ 1,00,000 ಆರ್ಟಿಕ್ರಾಫ್ಟನ್ನು ಇಲ್ಲಿ ಪ್ರದರ್ಶಿಸಲಾಯಿತು. ಇತ್ತೀಚೆಗೆ ಯಾವ ದೇಶವು ನ್ಯೂಕ್ಲಿಯರ್ ಸಬ್ಮರಿನ್ ಖಬರೋವ್ಸ್ಕ್ ಅನ್ನುವಂತಹ ನ್ಯೂಕ್ಲಿಯರ್ ಸಬ್ಮರಿನನ್ನು ಲಾಂಚ್ ಮಾಡಿತು? ಸರಿ ಉತ್ತರ ರಷ್ಯಾದ ಶೇವ್ಮುಷ್ ಬಂದರ್ನಿಂದ ಇದೊಂದು ನಿರ್ಮಾಣ ಆಗಿತ್ತು. ಶೇವ್ಮುಷ್ ಎನ್ನುವಂಥ ಬಂದರ್ನಿಂದ ರಷ್ಯಾ ಈ ಒಂದು ಖಬರೋವ್ಸ್ಕ್ ಎನ್ನುವಂತಹ ನ್ಯೂಕ್ಲಿಯರ್ ಸಬ್ಮರಿನನ್ನು ಲಾಂಚ್ ಮಾಡಿತು. 2025ನೇ ಸಾಲಿನ ಪ್ಯಾರಾಶೂಟಿಂಗ್ ವರ್ಲ್ಡ್ ಕಪ್ನಲ್ಲಿ ಅವನಿ ಲೇಖರ ಪಡೆದ ಪದಕ ಯಾವುದು? ಸರಿ ಉತ್ತರ ಚಿನ್ನದ ಪದಕವನ್ನು ಗೆದ್ಕೊಂಡ್ರು.
10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ 10 ಮೀಟರ್ ಏರ್ ರೈಫಲ್ಸ್ ಸ್ಪರ್ಧೆಯಲ್ಲಿ ಅವನಿ ಲೇಖರ್ ಅವರು ಚಿನ್ನದ ಪದಕವನ್ನು ಗೆದ್ದುಕೊಂಡ್ರು. ಮತ್ತು ಇದು ನಡೆದಿದ್ದು ಎಲ್ಲಿ ಕೇಳಿದ್ರೆ ದುಬೈನ ಅಲ್ ಇನ್ನಲ್ಲಿ. ಈ ಕೆಳಗಿನ ಯಾರು ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಆಗಿ ಆಯ್ಕೆ ಆದರು? ಸರಿಯಾದ ಉತ್ತರ ವಿಶ್ವಜಿತ್ ಸಹಾಯ್. ಇವರು ಭಾರತದ ನೂತನ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಆಗಿ ಆಯ್ಕೆ ಆದರು. ಸ್ವಚ್ಛ ಸರ್ವೇಕ್ಷಣೆ 2025 ವರದಿ ಪ್ರಕಾರ ಭಾರತದ ಅತಿ ಕಲುಷಿತ ನಗರ ಯಾವುದು? ಸರಿಯಾದ ಉತ್ತರ ಮದುರೈ, ಅತ್ಯಂತ ಕಲುಷಿತ ನಗರ. ಸೊ ಇದನ್ನ ವರದಿ ಮಾಡಿದ್ಯಾರು? ಸ್ವಚ್ಛ ಸರ್ವೇಕ್ಷಣ್ ವರದಿಯಾಗಿದೆ ಇದು. 10ನೇ ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ 2025 ಎಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ಮಧ್ಯಪ್ರದೇಶದ ಹರಿಯಾಣದಲ್ಲಿ ಆಯೋಜನೆ ಮಾಡಲಾಯಿತು. ಹರಿಯಾಣದ ಕುರುಕ್ಷೇತ್ರದಲ್ಲಿ. ಮಹೋತ್ಸವದ ಹೆಸರು ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ 2025. ಅಂಕತಿ ರಾಜು ಯಾವ ಸಂಸ್ಥೆಯ ನೂತನ ನಿರ್ದೇಶಕರಾಗಿ ಆಯ್ಕೆ ಆದರು? ಅಂಕತಿ ರಾಜು, ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. DRDL. ಸೊ DRDL ಅಂದರೆ ಏನು ಕೇಳಿದ್ರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ. 2025ನೇ ಸಾಲಿನ ಪ್ರೊ ಕಬಡ್ಡಿ ಲೀಗ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ದಬಾಂಗ್ ದಿಲ್ಲಿ. ಸೊ ದಬಾಂಗ್ ದಿಲ್ಲಿ ಫೈನಲ್ಸಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ಅನ್ನು ಸೋಲಿಸ್ತು. ಜೈಪುರ ಪಿಂಕ್ ಪ್ಯಾಂಥರ್ಸ್ ಅನ್ನು ದಬಾಂಗ್ ದಿಲ್ಲಿ ಸೋಲಿಸ್ತು. ಸೊ ದಬಾಂಗ್ ದಿಲ್ಲಿಯ ನಾಯಕರು ಯಾರು ಕೇಳಿದ್ರೆ, ಕ್ಯಾಪ್ಟನ್ ಯಾರು ಕೇಳಿದ್ರೆ ನವೀನ್ ಕುಮಾರ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ವಿಶ್ವ ಸುನಾಮಿ ಜಾಗರಣ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ನವೆಂಬರ್ 5. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಬಿ ಸುನಾಮಿ ರೆಡಿ, ಇನ್ವೆಸ್ಟ್ ಇನ್ ಸುನಾಮಿ ಪ್ರಿಪೇರ್ಡ್ನೆಸ್, ಇದು 2025 ಥೀಮ್ ಆಗಿತ್ತು. ಏನು 2025 ಥೀಮ್ ಕೇಳಿದ್ರೆ ಬಿ ಸುನಾಮಿ ರೆಡಿ, ಇನ್ವೆಸ್ಟ್ ಇನ್ ಸುನಾಮಿ ಪ್ರಿಪೇರ್ಡ್ನೆಸ್. ಸಾಮಿಯಾ ಸಲೂಹಾ ಹಸನ್ ಯಾವ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆ ಆದರು? ಸರಿಯಾದ ಉತ್ತರ ತಾಂಜೇನಿಯಾದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆ ಆದರು. ಸೊ ಇವರು, ಈ ತಾಂಜೇನಿಯಾದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಡೊಡೂಮಾ. ಕರೆನ್ಸಿ ತಂಜೇನಿಯನ್ ಶಿಲ್ಲಾಂಗ್. ಇದು ಕರೆನ್ಸಿ. ಇತ್ತೀಚೆಗೆ ಯಾವ ರಾಜ್ಯವು ಅತ್ಯಧಿಕ ಬಡತನ ಮುಕ್ತ ರಾಜ್ಯ ಅಂತೇಳಿ ಘೋಷಿಸಲ್ಪಡ್ತು? ನೋಡಿ, ಕೇರಳ ರಾಜ್ಯದ ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್ ಈ ಒಂದು ಘೋಷಣೆಯನ್ನು ಮಾಡ್ತಾರೆ. ಏನು ಕೇಳಿದ್ರೆ ಇದು ಇ ಪಿ ಪ್ರೋಗ್ರಾಮ್ ಅಂತೇಳಿ. ಇ ಪಿ ಪ್ರೋಗ್ರಾಮ್ ಏನಿದು? ಇ ಪಿ ಪ್ರೋಗ್ರಾಮ್ ಕೇಳಿದ್ರೆ ಎಕ್ಸ್ಟ್ರೀಮ್ ಪಾವರ್ಟಿ ಎರಾಡಿಕೇಶನ್ ಪ್ರೋಗ್ರಾಮ್ ಅಂತೇಳಿ. ಎಕ್ಸ್ಟ್ರೀಮ್ ಪಾವರ್ಟಿ ಅಂದರೆ ಅತ್ಯಧಿಕ ಬಡತನವನ್ನು ಮುಕ್ತ ಮಾಡುವಂಥ ಕಾರ್ಯಕ್ರಮ ಇದು. ಎಕ್ಸ್ಟ್ರೀಮ್ ಪಾವರ್ಟಿ ಎರಾಡಿಕೇಶನ್, ತೆಗೆದುಹಾಕೋದು ಪ್ರೋಗ್ರಾಮ್.
2025ನೇ ಸಾಲಿನ ಹಿಂದಿ ಬಾಲ ಸಾಹಿತ್ಯ ಪುರಸ್ಕಾರದ ವಿಜೇತರು ಯಾರು? 2025 ಹಿಂದಿ ಬಾಲ ಸಾಹಿತ್ಯ ಪುರಸ್ಕಾರ. ಸರಿಯಾದ ಉತ್ತರ ಸುಶೀಲ ಶುಕ್ಲಾ. ಇವರ ಏಕ್ ಬಾತೆ ಬರಹ ಕೃತಿಗೆ 2025ನೇ ಸಾಲಿನ ಹಿಂದಿ ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ತು. 2025ನೇ ಸಾಲಿನ ಬೂಕರ್ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಡೇವಿಡ್ ಝೈಲೆ ಅವರು. ಇವರ ಫ್ಲೆಶ್ ಎನ್ನುವಂಥ ನಾವೆಲ್ಗೆ 2025ನೇ ಸಾಲಿನ ಬೂಕರ್ ಅವಾರ್ಡ್ ಆಯಿತು. ಭಾರತ ಮತ್ತು ಯಾವ ದೇಶದ ನಡುವೆ ವಿನ್ಬ್ಯಾಕ್ಸ್ ಎನ್ನುವಂತಹ ಯುದ್ಧಾಭ್ಯಾಸ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ವಿಯೆಟ್ನಾಂ ನಡುವೆ. ಇದು ಹನೋಯಿಯಲ್ಲಿ ನಡೆದಿರುವಂಥದ್ದು. ಭಾರತ ಮತ್ತು ವಿಯೆಟ್ನಾಂ ನಡುವೆ ಹನೋಯಿಯಲ್ಲಿ ವಿನ್ಬ್ಯಾಕ್ಸ್ ಎನ್ನುವಂಥ ಯುದ್ಧಾಭ್ಯಾಸ ನಡೆಯಿತು. ವರ್ಲ್ಡ್ ನ್ಯೂಮೋನಿಯಾ ಡೇ, ವಿಶ್ವ ನ್ಯೂಮೋನಿಯಾ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 12 ನವೆಂಬರ್ 12ರಂದು ಆಚರಣೆ ಮಾಡಲಾಯಿತು. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಮತ್ತು ಯುನಿಸೆಫ್ ಜಂಟಿಯಾಗಿ ಈ ವಿಶ್ವ ನ್ಯೂಮೋನಿಯಾ ದಿನವನ್ನು ಆಚರಣೆ ಮಾಡಿದ್ವು. ಸೊ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ 2025 ಥೀಮ್ ಏನಾಗಿತ್ತು ಕೇಳಿದ್ರೆ ಚೈಲ್ಡ್ ಸರ್ವೈವಲ್. ಕೆಳಗಿನ ಯಾವ ದೇಶವು ಸಂಯುಕ್ತ ರಾಷ್ಟ್ರ ಜಲ ಸಮ್ಮೇಳನದ ಮೊದಲ ದಕ್ಷಿಣ ಏಷ್ಯಾ ರಾಷ್ಟ್ರವಾಗಿ ಸೇರಿಕೊಂಡಿತು? ಸರಿಯಾದ ಉತ್ತರ ಬಾಂಗ್ಲಾದೇಶ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಏನಿದು? ಸಂಯುಕ್ತ ರಾಷ್ಟ್ರ ಜಲ ಸಮ್ಮೇಳನದ ಮೊದಲ ದಕ್ಷಿಣ ಏಷ್ಯಾ ರಾಷ್ಟ್ರ ಇದು. ಈ ಕೆಳಗಿನ ಯಾವ ದೇಶವು ಏಷ್ಯಾದ ಅತ್ಯಂತ ಸಂತೋಷದ ನಗರ ಹ್ಯಾಪಿಯೆಸ್ಟ್ ಸಿಟಿ ಇನ್ ಏಷ್ಯಾ ಅಂತೇಳಿ ಹೊರಹೊಮ್ಮಿತು? ಸರಿಯಾದ ಉತ್ತರ ಮುಂಬೈ ನಗರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ರಿಪೋರ್ಟ್ ಮಾಡಿದ್ದು ಟೈಮ್ ಔಟ್ ಎನ್ನುವಂಥ ಮ್ಯಾಗಝಿನ್. ವರದಿ ಮಾಡಿದ್ದು. ಈ ಕೆಳಗಿನ ಯಾವ ದೇಶದಲ್ಲಿ ಹನಿಮಾದೋ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಭಾರತವು ಕೂಡ ಸೇರಿಕೊಂಡು ಉದ್ಘಾಟನೆ ಮಾಡಿತು? ಸರಿಯಾದ ಉತ್ತರ ಮಾಲ್ಡೀವ್ಸ್ನಲ್ಲಿ ಹನಿಮಾದೋ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಭಾರತ ಮಾಲ್ಡೀವ್ಸ್ ದೇಶದೊಂದಿಗೆ ಸೇರಿಕೊಂಡು ಉದ್ಘಾಟನೆ ಮಾಡಿತು. ಪ್ರಪಂಚದ 3ನೇ ಅತಿ ಹೆಚ್ಚು ಬಿಲಿಯನಿಯರ್ ಹೊಂದಿದ ನಗರ ಯಾವುದು? ಸರಿಯಾದ ಉತ್ತರ ಭಾರತದ ಮುಂಬೈ. 3rd ಪ್ಲೇಸಲ್ಲಿದೆ ಮುಂಬೈ. ಹಾಗಾದರೆ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಅಮೇರಿಕದ ನ್ಯೂಯಾರ್ಕ್. 2nd ಪ್ಲೇಸಲ್ಲಿರೋದು ಇಂಗ್ಲೆಂಡ್ನ ಲಂಡನ್. 3rd ಪ್ಲೇಸಲ್ಲಿರೋದು ಭಾರತದ ಮುಂಬೈ. ಇದನ್ನು ರಿಪೋರ್ಟ್ ಮಾಡಿದ್ದು ಹರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಹರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೋಡಿ, ಪ್ರಶ್ನೆ ಕೂಡ ಈ ರೀತಿ ಕೂಡ ಕೇಳ್ಬೋದು. ಪ್ರಪಂಚದ ಅತಿ ಹೆಚ್ಚು ಬಿಲಿಯನಿಯರ್ಸ್ಗಳ ಪಟ್ಟಿಯನ್ನು ವರದಿ ಮಾಡಿದಂಥ ಸಂಸ್ಥೆ ಯಾವುದು ಕೇಳಿದ್ರೆ ಹರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಗೊತ್ತಿರಲಿ. ಬಹು ವಿವಾಹ ನಿಷೇಧ ವಿಧೇಯಕವನ್ನು ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಅಂದರೆ ಒಂದಕ್ಕಿಂತ ಹೆಚ್ಚು ವಿವಾಹ ಆಗುವಂತಿಲ್ಲ, ಕಾನೂನಿನ ಪ್ರಕಾರ ಇದು ತಪ್ಪು ಅಂತೇಳಿ ಈ ವಿಧೇಯಕವನ್ನು ಜಾರಿ ಮಾಡಿತು ಅಸ್ಸಾಂ ರಾಜ್ಯ. ಶೇಖ್ ನಾಜೀರ್ ಅಲ್ ನುವೈಸಾ ಇವರು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಮೊದಲ ಮಹಿಳಾ ಮಹಾಸಚಿವರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಶೇಖ್ ನಾಜೀರಾ ಅಲ್ ನುವೈಸಾ. ಸರಿಯಾದ ಉತ್ತರ UN ಟೂರಿಸಂ, ಯುನೈಟೆಡ್ ನೇಷನ್ಸ್ ಟೂರಿಸಂ ಇದರ ಮೊದಲ ಮಹಿಳಾ ಮಹಾಸಚಿವರಾಗಿ ಆಯ್ಕೆಯಾದರು. ಈ ಶೇಖ್ ನಾಜೀರ್ ಅಲ್ ನುವೈಸಾ ಇದರಲ್ಲ, ಇವರು UAE ಅವರು, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದೇಶದವರು.
ಇನ್ನು ಯು ಎನ್ ಟೂರಿಸಂ ಬಗ್ಗೆ ಹೇಳೋದಾದರೆ ಇದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡರ್ ಬರುತ್ತೆ. 1975ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಇರೋದು ಮ್ಯಾಡ್ರಿಡ್ನಲ್ಲಿ. ರಾಷ್ಟ್ರೀಯ ಶಿಕ್ಷಣ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ನವೆಂಬರ್ 11ರಂದು ನ್ಯಾಷನಲ್ ಎಜುಕೇಷನ್ ಡೇ, ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಯಿತು. ಇದು ಅಬ್ದುಲ್ ಕಲಾಂ ಆಜಾದ್ ಅವರ ನೆನಪಿನಲ್ಲಿ ಆಚರಣೆ ಮಾಡುವಂಥದ್ದು. ಅಬ್ದುಲ್ ಕಲಾಂ ಆಜಾದ್ ಇವರ ನೆನಪಿನಲ್ಲಿ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸ್ತೀವಿ. ಸೊ ಅಬ್ದುಲ್ ಕಲಾಂ ಆಜಾದ್ ಆದರೆ ಏನಿವರು ಅಂತ ಕೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಇವರು. ಸೊ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿವಸವನ್ನು ಆಚರಿಸಲಾಗುತ್ತೆ. ಅಪೋಲೋ ಎಂಬ ಪ್ರಪಂಚದ ಅತಿ ಕಡಿಮೆ ದರದ ಲೇಸರನ್ನು, ಇದೊಂದು ಲೇಸರ್ ಇದನ್ನು ಲಾಂಚ್ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು 15 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳನ್ನು ನಿಯಂತ್ರಿಸಿತು? ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿತು. ಸೋಷಿಯಲ್ ಮೀಡಿಯಾ ಬ್ಯಾನ್ ಫಾರ್ ಬಿಲೋ 15 ಇಯರ್ ಚೈಲ್ಡ್. ಸೊ ಸರಿಯಾದ ಉತ್ತರ ಡೆನ್ಮಾರ್ಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಜೇಮ್ಸ್ ವ್ಯಾಟ್ಸನ್ ಅವರು ಕೆಳಗಿನ ಯಾವುದರ ಮೇಲೆ ಅನ್ವೇಷಣೆ ಮಾಡಿದರು? ಸರಿ ಉತ್ತರ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA. ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA ಅನ್ನು ಇವರು ಅನ್ವೇಷಣೆ ಮಾಡಿದರು. ಇವರು ನೊಬೆಲ್ ಅವಾರ್ಡಿ ಕೂಡ ಆಗಿದ್ರು. ನೊಬೆಲ್ ಅವಾರ್ಡಿ. ತದಾಶಾ ಮಿಶ್ರಾ ಇವರು ಯಾವ ದೇಶದ ಮೊದಲ ಮಹಿಳಾ DGP ಆಗಿ ಆಯ್ಕೆಯಾದರು? ಯಾವ ರಾಜ್ಯದ ಇದು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯದ ಮೊದಲ ಮಹಿಳಾ DGP ಆಗಿ ತದಾಶ್ ಮಿಶ್ರಾ ಇವರು ಆಯ್ಕೆಯಾದರು. ರವೀಂದ್ರ ಕೋರಿಶೆಟ್ಟಿ ಇವರು ಯಾವ ಕ್ಷೇತ್ರಕ್ಕೆ ರಾಜ್ಯೋತ್ಸವ ಪುರಸ್ಕಾರ ಪಡೆದರು? ಸರಿ ಉತ್ತರ ಪುರಾತತ್ವ ಕ್ಷೇತ್ರಕ್ಕೆ, ಆರ್ಕಿಯಾಲಜಿಕಲ್ ಏರಿಯಾಕ್ಕೆ. ಭಾರತದ 91ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ರಾಹುಲ್ VS. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಹುಲ್ VS. 300 ವರ್ಷ ಹಳೆಯದಾದ ಕಾರ್ತಿಕ್ ನೃತ್ಯ ಮಹೋತ್ಸವ ಯಾವ ದೇಶದಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ನೇಪಾಳದಲ್ಲಿ. ಸೊ ನೇಪಾಳದ ಪಟಾನ ದರ್ಬಾರ್ ಸ್ಕ್ವೇರ್ನಲ್ಲಿ ಇದನ್ನು ಆಚರಿಸಲಾಯಿತು. ಪಟಾನ್ ದರ್ಬಾರ್ ಸ್ಕ್ವೇರ್. ಆಚರಣೆ ಮಾಡಲಾಯಿತು. ಇತ್ತೀಚೆಗೆ ನೈಟ್ ಆಫ್ ದ ನ್ಯಾಷನಲ್ ಆರ್ಡರ್ ಆಫ್ ಮೆರಿಟ್ ಪುರಸ್ಕಾರವನ್ನು ಫ್ರಾನ್ಸ್ ದೇಶದಿಂದ ಪಡೆದವರು ಯಾರು? ಸರಿ ಉತ್ತರ ಸುನಿಲ್ ಕಾಂತ ಮನ್ಜಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೋಲೆಕ್ಸ್ ಪ್ಯಾರಿಸ್ ಮಾಸ್ಟರ್ಸ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಜನ್ನಿಕ್ ಸಿನ್ನರ್. ಮಿತ್ರಶಕ್ತಿ 2025 ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೀತು. ಇದೊಂದು ಇಂಪಾರ್ಟೆಂಟ್ ಯುದ್ಧಾಭ್ಯಾಸ, ಯಾಕಂದರೆ ಇದು ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ಬೆಳಗಾವಿಯಲ್ಲಿ ಈ ಒಂದು ಯುದ್ಧಾಭ್ಯಾಸವನ್ನು ಆಯೋಜನೆ ಮಾಡಲಾಗಿತ್ತು. ಇದು 11th ಎಡಿಷನ್, 11ನೇ ಸಂಸ್ಕರಣೆ ಆಗಿತ್ತು. ಶ್ರೀ ರವಿಶಂಕರ್ ಅವರು ಯಾವ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಎ ವರ್ಲ್ಡ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಲೀಡರ್ ಅವಾರ್ಡ್. ರವಿಶಂಕರ್ ಅವರು. ಭಾರತೀಯ ಮಹಿಳಾ ಥಿಯೇಟರ್ ರಿಚಾ ಘೋಷ್ ಇವರ ಹೆಸರಿನಲ್ಲಿ ಎಲ್ಲಿ ನೂತನ ಸ್ಟೇಡಿಯಂನ್ನು ನಿರ್ಮಿಸಲಾಯಿತು? ಭಾರತದ ಮಹಿಳಾ ಕ್ರಿಕೆಟರ್ ಇದು. ಸರಿಯಾದ ಉತ್ತರ ಸಿಲಿಗುಡಿ, ಪಶ್ಚಿಮ ಬಂಗಾಳದ ಸಿಲಿಗುಡಿ. ಇಲ್ಲಿ ಭಾರತದ ಮಹಿಳಾ ಕ್ರಿಕೆಟರ್ ಆದಂಥ ರಿಚಾ ಘೋಷ್ ಅವರ ಹೆಸರಲ್ಲಿ ಒಂದು ಸ್ಟೇಡಿಯಂನ್ನು ನಿರ್ಮಿಸಲಾಗಿದೆ. ನ್ಯಾಷನಲ್ ವಾಟರ್ ಅವಾರ್ಡ್ 2024 ವಿಜೇತ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ.
ಭಾರತದ ಮೊದಲ ಮಹಿಳಾ ರಾಷ್ಟ್ರೀಯ ಕಾರ್ಟಿಂಗ್ ಚಾಂಪಿಯನ್ಶಿಪ್ ವಿಜೇತರು ಯಾರು? ಸರಿ ಉತ್ತರ ಆರ್.ಸಿ. ಗುಪ್ತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತವು ಯಾವ ದೇಶದೊಂದಿಗೆ ದ್ವಿಪಕ್ಷೀಯ ಹಜ್ ಒಪ್ಪಂದ 2026 ಅನ್ನು ಮಾಡಿಕೊಳ್ತು? ಸರಿ ಉತ್ತರ ಸೌದಿ ಅರೇಬಿಯಾ ದೇಶದೊಂದಿಗೆ. ಏನಿದು ಹಜ್ ಒಪ್ಪಂದ ಕೇಳಿದ್ರೆ, ಹಜ್ ಯಾತ್ರೆಯನ್ನು ಮಾಡುವಂತಹ ಹಜ್ ಯಾತ್ರಿಕ ಭಾರತೀಯರಿಗೆ, ಹಜ್ ಯಾತ್ರೆಯನ್ನು ಮಾಡುವಂತಹ ಭಾರತೀಯ ಮುಸ್ಲಿಮರಿಗೆ ಹಜ್ನಲ್ಲಿ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಒಪ್ಪಂದ ಇದು. ಎಲ್ಲ ರೀತಿಯ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಪ್ಪಂದ ಇದು. ಸೌದಿ ಅರೇಬಿಯಾದೊಂದಿಗೆ ಭಾರತ ಮಾಡಿಕೊಳ್ತು ದ್ವಿಪಕ್ಷೀಯ ಹಜ್ ಒಪ್ಪಂದ 2026. COP32 ಜಲವಾಯು ಶಿಖರ ಸಮ್ಮೇಳನ 2027 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಇಥಿಯೋಪಿಯಾದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇಥಿಯೋಪಿಯಾದ ಬಗ್ಗೆ ಹೇಳೋದಾದರೆ ಇದರ ರಾಜಧಾನಿ ಅಡಿಸ್ ಅಬಾಬಾ. ಇಥಿಯೋಪಿಯಾದ ರಾಜಧಾನಿಯಾಗಿದೆ. ಹಾಗೆಯೇ ಇಥಿಯೋಪಿಯಾದ ಕರೆನ್ಸಿ ಇಥಿಯೋಪಿಯನ್ ಬಿರ್ ಇದರ ಕರೆನ್ಸಿ ಆಗಿದೆ. ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2025 ಎಲ್ಲಿ ಆಯೋಜಿಸಲಾಯಿತು? ಸರಿ ಉತ್ತರ ನವದೆಹಲಿಯಲ್ಲಿ ಆಚರಣೆ ಮಾಡಲಾಯಿತು. IITF ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ IITF ಇದನ್ನು ನವದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜನೆ ಮಾಡಲಾಯಿತು. ಇತ್ತೀಚೆಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದ ಕೋವಲಂ ಎನ್ನುವಂಥ ಬೀಚ್ ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ಸ್ಥಳದಲ್ಲಿದೆ? ಸರಿ ಉತ್ತರ ಇದು ಚೆಂಗಲ್ಪಟ್ನಲ್ಲಿ ಇರುವಂಥದ್ದು, ತಮಿಳುನಾಡಿನ ಚೆಂಗಲ್ಪಟ್ಟು. ಸೊ ತಮಿಳುನಾಡಿನ ಚೆಂಗಲ್ಪಟ್ಟುವಿರುವಂತಹ ಕೋವಲಂ ಬೀಚ್ಗೆ ಇತ್ತೀಚೆಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ದೊರೆಯಿತು. ಯಾವ ವರ್ಷದ ಅಂತ್ಯದ ವೇಳೆಗೆ ಇಸ್ರೋ ಮಂಗಳಯಾನ 2 ಎನ್ನುವಂತಹ ಒಂದು ಉಪಗ್ರಹವನ್ನು ಲಾಂಚ್ ಮಾಡುತ್ತೆ? ಸರಿಯಾದ ಉತ್ತರ 2030 ವೇಳೆಗೆ ಮಂಗಲಯಾನ. ಏನಿದು ವಿಶೇಷತೆ ಏನು ಕೇಳಿದ್ರೆ, ಇದು ಮಾರ್ಸ್ ಆರ್ಬಿಟರಿ ಮಿಷನ್ 2 ಆಗಿದೆ. ಇದು ಮಂಗಳ ಗ್ರಹದಲ್ಲಿನ ಅದರ ಸರ್ಫೇಸ್ ಮೇಲ್ಮೈಯನ್ನು ಅಧ್ಯಯನ ಮಾಡುವಂಥದ್ದು, ಅದರ ಅಟ್ಮಾಸ್ಫಿಯರ್ ವಾತಾವರಣವನ್ನು ಅಧ್ಯಯನ ಮಾಡುವಂಥದ್ದು ಮತ್ತು ಅದರ ವಾಯುಮಂಡಲ. ಸೊ ಈ ಮೂರನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ 2030 ಇಸ್ರೋ ಮಂಗಳಯಾನ 2 ಮಾರ್ಸ್ ಆರ್ಬಿಟರಿ ಮಿಷನ್ 2 ಅನ್ನು ಲಾಂಚ್ ಮಾಡುತ್ತೆ. ಯಾವ ರಾಜ್ಯವು ಪ್ರತಿ ಜಿಲ್ಲೆಯಲ್ಲಿಯೂ ವಯೋವೃದ್ಧ ಆಶ್ರಮವನ್ನು ತೆರೆಯಲು ತೀರ್ಮಾನವನ್ನು ಮಾಡಿದೆ? ಸರಿ ಉತ್ತರ ನಾಗಾಲ್ಯಾಂಡ್ ವೃದ್ಧಾಶ್ರಮವನ್ನು ಪ್ರತಿ ಜಿಲ್ಲೆಯಲ್ಲೂ ಮಾಡೋದಕ್ಕೆ ತೀರ್ಮಾನಿಸಿದೆ. ಹಿರಿಯ ನಾಗರಿಕರಿಗೆ, ವಯೋವೃದ್ಧರಿಗೆ ಅವಕಾಶವನ್ನು ಒದಗಿಸಿಕೊಡುವ ದೃಷ್ಟಿಯಿಂದ ಈ ತೀರ್ಮಾನ ಮಾಡಲಾಗಿದೆ. ISSF ವರ್ಲ್ಡ್ ಚಾಂಪಿಯನ್ಶಿಪ್ 2025 ಐಶ್ವರ್ಯ ಪ್ರತಾಪ್ ಸಿಂಗ್ ಇವರು ಪಡೆದ ಪದಕ ಯಾವುದು? ಸರಿಯಾದ ಉತ್ತರ ಇವರು ಬೆಳ್ಳಿ ಪದಕವನ್ನು ಪಡೆದರು. ಏನಿದು ISSF ವರ್ಲ್ಡ್ ಚಾಂಪಿಯನ್ಶಿಪ್ ಅಂದರೆ ಇದು ವರ್ಲ್ಡ್ ಶೂಟಿಂಗ್ ಚಾಂಪಿಯನ್ಶಿಪ್. ವರ್ಲ್ಡ್ ಶೂಟಿಂಗ್ ಚಾಂಪಿಯನ್ಶಿಪ್ ಆಗಿದೆ. ಇದು ಈಜಿಪ್ಟ್ನ ಕೈರೋದಲ್ಲಿ ನಡೀತು. ಈಜಿಪ್ಟ್ ದೇಶದ ಕೈರೋನಲ್ಲಿ ನಡೆದಿರುವಂಥದ್ದು. ವಿಶ್ವ ವಿಜ್ಞಾನ ದಿವಸ 2025 ವರ್ಲ್ಡ್ ಸೈನ್ಸ್ ಡೇ 2025 ಅನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ನವೆಂಬರ್ 10. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನವೆಂಬರ್ 10ರಂದು ಆಚರಿಸಲಾಯಿತು. ಇದನ್ನು ಮೊದಲಿಗೆ ಯುನೆಸ್ಕೋ ಇದನ್ನು ಪ್ರಾರಂಭ ಮಾಡಿದ್ದು 2002ರಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಷ್ಟು ವರ್ಷದ ವಂದೇ ಮಾತರಂ ಗೀತೆಯ ಸಮಾರಂಭಕ್ಕೆ ಚಾಲನೆ ನೀಡಿದರು? ಸರಿ ಉತ್ತರ 150 ಇಯರ್ಸ್ ವಂದೇ ಮಾತರಂ ಗೀತ್ಗೆ
ಚಾಲನೆಯನ್ನು ನೀಡಿದ್ರು. 150 ವರ್ಷ ಆಗಿತ್ತು ಇದನ್ನ ಹಾಡಿ. ಇದನ್ನು 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿ ರಚನೆ ಮಾಡ್ತಾರೆ. ಬಂಕಿಮಚಂದ್ರ ಚಟರ್ಜಿ ಇವರು ಆನಂದ ಮಠ ಎನ್ನುವಂಥ ಕೃತಿಯಲ್ಲಿ 1882ರಲ್ಲಿ ಇವರು ಆನಂದ ಮಠ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ರು, ನೆನಪಿರಲಿ. ಭಾರತದ ಯಾವ ರಾಜ್ಯವು ಸ್ಟಾರ್ಲಿಂಕ್ಸ್ ಜೊತೆಗೆ ಔಪಚಾರಿಕ ಒಪ್ಪಂದವನ್ನು ಮಾಡಿಕೊಂಡಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8ನೇ ನಮದಪ್ಪ ಬಟರ್ಫ್ಲೈ ಫೆಸ್ಟಿವಲ್ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು. ನಮದಪ್ಪ ರಾಷ್ಟ್ರೀಯ ಉದ್ಯಾನದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಇದು ಅರುಣಾಚಲ್ ಪ್ರದೇಶದ ಚಂಗಲಾಂಗ್ ಜಿಲ್ಲೆಯಲ್ಲಿದೆ. ಚಂಗಲಾಂಗ್ ಜಿಲ್ಲೆಯಲ್ಲಿ ಇರುವಂಥದ್ದು. ಇದರ ಉದ್ದೇಶ ಏನು ಕೇಳಿದ್ರೆ, ಈ ಬಟರ್ಫ್ಲೈ ಫೆಸ್ಟಿವಲ್ ಯಾಕೆ ಮಾಡಿದ್ರು ಕೇಳಿದ್ರೆ, ಜೈವಿಕ ವೈವಿಧ್ಯತೆ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ, ಇಕೋ ಟೂರಿಸಂ, ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಇದಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ 8ನೇ ನಮದಪ್ಪ ಬಟರ್ಫ್ಲೈ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿತ್ತು. ಪ್ಯಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಇದರ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಿನಿಮಾಕ್ಕೆ 10ನೇ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಸಿನಿಮಾ ಅಂತೇಳಿ ಪ್ರಶಸ್ತಿ ಸಿಕ್ತು? ಸರಿಯಾದ ಉತ್ತರ ಸ್ಟ್ರೀಟ್ 2. ಅದು ಸ್ಟ್ರೀಟ್ 2. ಸೊ 10ನೇ ಅಂತಾರಾಷ್ಟ್ರೀಯ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಹೇಳೋದಾದ್ರೆ ಸ್ಟ್ರೀಟ್ 2 ಉತ್ತಮ ಸಿನಿಮಾ ಪ್ರಶಸ್ತಿ ತಗೊಂಡು. ಹಾಗಾದರೆ ಬೆಸ್ಟ್ ಆಕ್ಟರ್ ಯಾರು? ಉತ್ತಮ ನಟ ಪ್ರಶಸ್ತಿ ಯಾರಿಗೆ ಸಿಕ್ತು? ಸೊ ಉತ್ತಮ ನಟ ಪ್ರಶಸ್ತಿ ಕಾರ್ತಿಕ್ ಆರ್ಯನ್. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಇದು, ಕಾರ್ತಿಕ್ ಆರ್ಯನ್. ಹಾಗಾದರೆ ಉತ್ತಮ ನಟಿ ಪ್ರಶಸ್ತಿ ಯಾರಿಗೆ ಸಿಕ್ತು? ಉತ್ತಮ ನಟಿ ಕೃತಿ ಸನೋನ್. ಬೆಸ್ಟ್ ಆಕ್ಟ್ರೆಸ್. ಹಾಗಾದರೆ ಉತ್ತಮ ಸಂಗೀತ ನಿರ್ದೇಶಕ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಯಾರಿಗೆ ಸಿಕ್ತು? ಸಂಗೀತ ನಿರ್ದೇಶಕ DSP ದೇವಿಶ್ರೀ ಪ್ರಸಾದ್ ಅವರಿಗೆ ಸಿಕ್ಕಿರುವಂಥದ್ದು. ಯುನೆಸ್ಕೋದ 12ನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯುನೆಸ್ಕೋದ 12ನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿದ್ದು ಖಾಲಿದ್ ಎಲ್ ಇನಾನಿ. ಡಿ ಫ್ರೈಫಿಕ್ಸ್ 2025 ಇದರಲ್ಲಿ ಭಾರತದ ಧ್ವಜವಾಹಕ ಮಹಿಳೆ ಯಾರು? ಸರಿಯಾದ ಉತ್ತರ ಜರ್ಲಿನಾ ಜಯರತ್ನಾಗನ್. ಗರುಡ 2025 ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರುವಂಥದ್ದು ಗರುಡ 2025 ಎನ್ನುವಂಥ ಮಿಲಿಟರಿ ಅಭ್ಯಾಸ. ಇದನ್ನು ಆಯೋಜನೆ ಮಾಡಿದ್ದು ಫ್ರಾನ್ಸ್. ಆಯೋಜನೆ ಮಾಡಿದ್ದು ಯಾರು ಕೇಳಿದ್ರೆ ಫ್ರಾನ್ಸ್ ಇದನ್ನು ಆಯೋಜನೆ ಮಾಡ್ತು. ಫ್ರಾನ್ಸ್ನ ಮೌಂಟ್ ಡೆ ಮೋರ್ಸನ್ ಎನ್ನುವಂಥ ಏರ್ ಬೇಸ್ನಲ್ಲಿ. ಮೌಂಟ್ ಡೆ ಮೋರ್ಸನ್ ಏನಿದು? ಇದೊಂದು ಏರ್ ಬೇಸ್. ಇಲ್ಲಿ ಗರುಡ 2025 ಎನ್ನುವಂತಹ ಮಿಲಿಟರಿ ಅಭ್ಯಾಸ ನಡೀತು. ಇತ್ತೀಚೆಗೆ ನಿಧನರಾದ ಸಾಲು ಮರದ ತಿಮ್ಮಕ್ಕ ಯಾವ ವರ್ಷ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು? ಸರಿಯಾದ ಉತ್ತರ ಇವರು 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಇವರಿಗೆ 385 ಆಲದ ಮರದ ತಾಯಿ ಅಂತ ಕೂಡ ಕರೀತಾರೆ. ನ್ಯೂಮಾ ಏರ್ಬೇಸ್ ಪ್ರಪಂಚದ ಎತ್ತರದ ಏರ್ಬೇಸ್ಗಳಲ್ಲಿ ಒಂದಾದ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಇದನ್ನು ಲಡಾಖ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿತೀಶ್ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಒಮಿನ್ ಡ್ರೋನ್ ಅನ್ನು ಅಮೆರಿಕ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ವು? ಡ್ರೋನ್ ಹೆಸರೇನು ಕೇಳಿದ್ರೆ ಒಮಿನ್ ಡ್ರೋನ್ ಅಂತೇಳಿ. ಸೊ ಇದು ಅಮೇರಿಕ ಮತ್ತು ಯಾವ ದೇಶ ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸ್ತು ಕೇಳಿದ್ರೆ ಅಮೇರಿಕ ಮತ್ತು ಯು ಎ ಇ, ಯುನೈಟೆಡ್ ಅರಬ್ ಎಮಿರೇಟ್ಸ್. ದೇಶದ ಅತಿದೊಡ್ಡ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿ ಉತ್ತರ ಭಾರತದಲ್ಲಿ, ಭಾರತದ ಬೋಧಗಯಾದಲ್ಲಿ. ಎಲ್ಲಿದೆ ಇದು? ಬಿಹಾರ ರಾಜ್ಯದಲ್ಲಿದೆ. ಮೂರನೇ ಇಂಡಿಯನ್ ಮಿಲಿಟರಿ ಹೆರಿಟೇಜ್ ಫೆಸ್ಟಿವಲ್ ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಸಂಜಯ್ ಸೇಠ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್. ಈ ಕೆಳಗಿನ ಯಾವ ರಾಜ್ಯದ ಎಮರಾಲ್ಡ್ ಎನ್ನುವಂಥ ಡೈಮಂಡ್ ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡ್ಕೊಳ್ತು? ಸರಿಯಾದ ಉತ್ತರ ಮಧ್ಯಪ್ರದೇಶದ ಎಮರಾಲ್ಡ್ ಎನ್ನುವಂಥ ಡೈಮಂಡ್ ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡ್ಕೊಳ್ತು. ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಇದರ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿವೇಕ ಸಿಂಘಾಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿವೇಕ ಸಿಂಘಾಲ್. 2026ನೇ ಸಾಲಿನ ಹಾಕಿ ವಿಶ್ವಕಪ್ ಆಯೋಜನೆ ಮಾಡುವಂತಹ ದೇಶಗಳು ಯಾವುವು? ಸರಿಯಾದ ಉತ್ತರ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್. ಇದು FIH ವರ್ಲ್ಡ್ ಹಾಕಿ ಟೂರ್ನಮೆಂಟ್ ಆಗಿದೆ. ಇದರಲ್ಲಿ 16 ಪುರುಷರ ಮತ್ತು 16 ಮಹಿಳಾ ದೇಶಗಳು ಭಾಗಿಯಾಗ್ತವೆ. ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಯಾವುದು? ಸೊ ಭಾರತ ಇದರಲ್ಲಿ 15ನೇ ಸ್ಥಾನದಲ್ಲಿದೆ. ಅಂದರೆ ಅತ್ಯಂತ ಹೆಚ್ಚು ರಿಸ್ಕಿ ಆಗಿರುವಂಥ ಕ್ಲೈಮೇಟ್ ಹೊಂದಿರುವಂಥ ಒಂದು ದೇಶಗಳು. ಇದು ಟಾಪಲ್ಲಿರುವಂಥದ್ದು ಡೊಮೈನಿಕಾ, ಹೈಯೆಸ್ಟ್ ರಿಸ್ಕಲ್ಲಿರೋದು. ಅನಂತರ ಮಯನ್ಮಾರ್, ನಂತರ ಹುಂಡಾರಸ್. ಅಂತಾರಾಷ್ಟ್ರೀಯ ಸಹಿಷ್ಣುತಾ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 16 ನವೆಂಬರ್. ಇಂಟರ್ನ್ಯಾಷನಲ್ ಟಾಲರೆನ್ಸ್ ಡೇ. ಭಾರತೀಯ ಸೇನೆಯು ಬ್ರಹ್ಮಶಿರ ಎನ್ನುವಂಥ ಯುದ್ಧಾಭ್ಯಾಸವನ್ನು ಎಲ್ಲಿ ನಡೆಸಿತು? ಸರಿಯಾದ ಉತ್ತರ ಇದು ಗುಜರಾತಲ್ಲಿ ನಡೆಸಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ನ ರಣ್ ಮತ್ತು ಕ್ರಿಕ್ ಸೆಕ್ಟರ್ನಲ್ಲಿ. ರಣ್ ಮತ್ತು ಕ್ರಿಕ್ ಸೆಕ್ಟರ್ ಗುಜರಾತ್ನಲ್ಲಿ ಭಾರತೀಯ ಸೇನೆ ಬ್ರಹ್ಮಶಿರ ಎನ್ನುವಂಥ ಯುದ್ಧಾಭ್ಯಾಸವನ್ನು ನಡೆಸಿತು. ಭಾರತ್ ನೆಟ್ ಎನ್ನುವಂಥ ಯೋಜನೆಯನ್ನು ಇಡೀ ರಾಜ್ಯಾದ್ಯಂತ ಜಾರಿ ಮಾಡಿದಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಶೌಚಾಲಯ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ನವೆಂಬರ್ 19. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯುನೈಟೆಡ್ ನೇಷನ್ಸ್ ಸಾಮಾನ್ಯ ಸಭೆ ಇದನ್ನು 2013ರಲ್ಲಿ ಶುರು ಮಾಡಿತ್ತು. 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಅಂತಾರಾಷ್ಟ್ರೀಯ ಶೌಚಾಲಯ ದಿನ ಥೀಮ್ ಏನು ಕೇಳಿದ್ರೆ ಸ್ಯಾನಿಟೈಸೇಷನ್ ಇನ್ ಅ ಚೇಂಜಿಂಗ್ ವರ್ಲ್ಡ್. ಇದು 2025ರ ಥೀಮ್ ಆಗಿತ್ತು. ಅಜೇಯ ವಾರಿಯರ್ 2025 ಎಂಬ ಯುದ್ಧಾಭ್ಯಾಸ ಯಾವ 2 ದೇಶಗಳ ನಡುವೆ ನಡೀತು? ಸರಿ ಉತ್ತರ ಇದು ಭಾರತ ಮತ್ತು UK ನಡುವೆ ನಡೆದಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತು ಕೇಳಿದ್ರೆ ಇದು ಭಾರತದ ರಾಜಸ್ಥಾನಲ್ಲಿ ನಡೀತು.
ರಾಜಸ್ಥಾನಲ್ಲಿ ನಡೆದಿರುವಂಥದ್ದು. ಯಾವ ದೇಶದ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು? ಸರಿ ಉತ್ತರ ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಈ ಮರಣದಂಡನೆ ವಿಧಿಸಿದ್ದು ಯಾರು ಕೇಳಿದ್ರೆ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ಮೂಲಕ. ಯಾವ ರಾಜ್ಯದ ಅಂಬಾಜಿ ಮಾರ್ಬಲ್ ಇತ್ತೀಚೆಗೆ GI ಟ್ಯಾಗ್ ಪಡೆಯಿತು? ಸರಿ ಉತ್ತರ ಗುಜರಾತ್ ರಾಜ್ಯದಲ್ಲಿರುವಂತಹ ಅಂಬಾಜಿ ಎನ್ನುವಂತಹ ಒಂದು ಮಾರ್ಬಲ್ ಇದು ಗ್ಲೋಬಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಅನ್ನು ಪಡೆಯಿತು. ರಾವ್ಲೆನ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ಇದು ಹಿಮಾಚಲ ಪ್ರದೇಶದಲ್ಲಿ ಆಚರಣೆ ಮಾಡುವಂಥದ್ದು. ರಾವ್ಲೆನ್ ಫೆಸ್ಟಿವಲ್ ಹಿಮಾಚಲ ಪ್ರದೇಶದ ಕಿನುವಾರ ಸಮುದಾಯ, ಕಿನುವಾರ ಎನ್ನುವಂತಹ ಬುಡಕಟ್ಟು ಸಮುದಾಯ ಈ ಒಂದು ರಾವ್ಲೆನ್ ಎನ್ನುವಂತಹ ಉತ್ಸವವನ್ನು ಆಚರಣೆ ಮಾಡುತ್ತೆ. ಸನ್ಸ್ ಆಫ್ ದ ಸಾಯಿಲ್ ಅವಾರ್ಡ್ಸ್ 2025 ನೀಡಿದವರು? ಸರಿ ಉತ್ತರ ಸರ್ವಾನಂದ್ ಸೋನೋವಾಲ ಇದನ್ನು ನೀಡ್ತಾರೆ. ಸನ್ಸ್ ಆಫ್ ದ ಸಾಯಿಲ್ ಅವಾರ್ಡ್ಸ್ 2025 ಎಷ್ಟು ಜನರಿಗೆ ನೀಡಿದರು ಕೇಳಿದ್ರೆ 5 ಜನರಿಗೆ ನೀಡಲಾಯಿತು. 5 ಜನರಿಗೆ ನೀಡಲಾಯಿತು. ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ 2025 ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಭಾರತ 10 ಪದಕವನ್ನು ಪಡ್ಕೊಳ್ತು. ಅದರಲ್ಲಿ 6 ಚಿನ್ನ, 3 ಬೆಳ್ಳಿ ಮತ್ತು 1 ಕಂಚು. ಇದರ ಆಯೋಜನೆ ಮಾಡಿದೆ ಎಲ್ಲಿ ಕೇಳಿದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಆಯೋಜನೆ. ವಿಶೇಷತೆ ಏನು ಕೇಳಿದ್ರೆ ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಹೈಯೆಸ್ಟ್ ಪದಕ ಪಡೆದಿದ್ದು ಭಾರತನೇ. ಸೆಂಟಿನಲ್ 6B ಎನ್ನುವಂಥ ಉಪಗ್ರಹವನ್ನು ಲಾಂಚ್ ಮಾಡಿದ ಕಂಪನಿ ಯಾವುದು? ಸರಿ ಉತ್ತರ ಸ್ಪೇಸ್ ಎಕ್ಸ್ ಇದೆಯಲ್ಲ, ಇದು ಸೆಂಟಿನಲ್ 6B ಎನ್ನುವಂತಹ ಉಪಗ್ರಹವನ್ನು ಲಾಂಚ್ ಮಾಡಿತು ಸ್ಪೇಸ್ ಎಕ್ಸ್. ಇದು ಫಾಲ್ಕನ್ 9 ಎನ್ನುವಂತಹ ರಾಕೆಟ್ ಮೂಲಕ ಲಾಂಚ್ ಮಾಡಿದ್ದು. ಫಾಲ್ಕನ್ 9 ಅಂತ ರಾಕೆಟ್ ಮೂಲಕ ಲಾಂಚ್ ಮಾಡಿತು. ಇದರ ವಿಶೇಷತೆ ಏನು ಕೇಳಿದ್ರೆ ಸಮುದ್ರದ ಅಧ್ಯಯನ, ಸಮುದ್ರದ ಹೆಲ್ತ್ ಆಫ್ ದ ಸೀಸ್ ಅಂತ ಹೆಲ್ತ್ ಮತ್ತು ಅದರ ಒಂದು ಸಿ ಲೆವೆಲ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಸೆಂಟಿನಲ್ 6B ಅನ್ನುವಂಥ ಉಪಗ್ರಹವನ್ನು ಸ್ಪೇಸ್ ಎಕ್ಸ್ ಕಂಪನಿ ಫಾಲ್ಕನ್ 9 ರಾಕೆಟ್ ಮೂಲಕ ಲಾಂಚ್ ಮಾಡಿತು. ಯಾವ ರಾಜ್ಯ ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತೆ 100% ರೆಸ್ಪಾನ್ಸ್ ರೇಟನ್ನು ದಾಖಲಿಸಿದೆ? ಅಂದರೆ ಪ್ರತಿಯೊಂದು ಫೋನ್ ಕಾಲ್ನ ಅಟೆಂಡ್ ಮಾಡೋದ್ರ ಮೂಲಕ ಪ್ರತಿಯೊಬ್ಬ ಸೈಬರ್ ಕ್ರೈಮ್ ಒಂದು ಬಾಧಿತರಿಗೆ ರೆಸ್ಪಾಂಡ್ ಮಾಡಿದಂತಹ ಒಂದು ರಾಜ್ಯ ಯಾವುದು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಡಿ ಗೋವಾ ಪೊಲೀಸ್. ಈ ಕೆಳಗಿನ ಯಾರಿಗೆ 2025ನೇ ಸಾಲಿನ ಆನರರಿ ಆಸ್ಕರ್ ಅವಾರ್ಡ್ ದೊರೆಯಿತು? ಸರಿಯಾದ ಉತ್ತರ ಟಾಮ್ ಕ್ರೂಸ್ ಅವರಿಗೆ. ಇವರೊಬ್ಬ ನಟ. ವರ್ಲ್ಡ್ ಟೆಲಿವಿಷನ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 21 ನವೆಂಬರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 21 ನವೆಂಬರ್. ಯುನೈಟೆಡ್ ನೇಷನ್ಸ್ನ ಇದೊಂದು ಆಚರಣೆ ಪ್ರಾರಂಭ ಮಾಡಿದ್ದು 1996ನಲ್ಲಿ. ಗ್ಲೋಬಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಸಮ್ಮೇಳನ್ 2026 ಇದರ ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಯಾವ ದೇಶವು ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ 2025 ಪಾರ್ಟ್ನರ್ ದೇಶವಾಗಿ ಘೋಷಿಸಲ್ಪಡ್ತು? ಸರಿಯಾದ ಉತ್ತರ ಇಂಗ್ಲೆಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಗೀತಾ ಮಹೋತ್ಸವ್ ಎಲ್ಲಿ ನಡೀತಿದ್ದು? ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೀತು. ಸೊ ಇದರ ಪಾರ್ಟ್ನರ್ ದೇಶ ಯಾವುದು ಕೇಳಿದ್ರೆ ಇಂಗ್ಲೆಂಡ್. ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಅರವಿಂದ ಯಶವಂತ ಪಾಟೀಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಿಫಾ ವರ್ಲ್ಡ್ ಕಪ್ 2026ಕ್ಕೆ ಅರ್ಹತೆ ಪಡೆದ ಅತಿ ಚಿಕ್ಕ ದೇಶ ಯಾವುದು? ಪಾಪ್ಯುಲೇಷನ್ನ ನೋಡಿದ್ರೆ ಅತ್ಯಂತ ಚಿಕ್ಕ ದೇಶ ಯಾವುದು ಅಂತ. ಸರಿ ಉತ್ತರ ಅತಿ ಚಿಕ್ಕ ದೇಶ ಕುರಾಕಹೋ
ಕುರಾಕಹೋ. ಇದು ಎಲ್ಲಿ ಹೋಸ್ಟ್ ಮಾಡಿತು ಕೇಳಿದ್ರೆ, ಹೋಸ್ಟ್ ಮಾಡಿದ್ದು ಎಲ್ಲಿ, ಮಾಡೋದು ಎಲ್ಲಿ ಕೇಳಿದ್ರೆ USA, ಕೆನಡಾ ಮತ್ತು ಮೆಕ್ಸಿಕೋನಲ್ಲಿ. ಆಯೋಜನೆ USA, ಮೆಕ್ಸಿಕೋ ಹಾಗೇನೆ ಕೆನಡಾ. ಸೂರ್ಯಕಿರಣ 2025 ಮಿಲಿಟರಿ ಅಭ್ಯಾಸ ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ, ಇದನ್ನು ಸೂರ್ಯಕಿರಣ ಎನ್ನುವಂತಹ ಮಿಲಿಟರಿ ಅಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು ಕೇಳಿದ್ರೆ ಉತ್ತರಾಖಂಡ್ನಲ್ಲಿ ನಡೆಸಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭಾರತ ಮತ್ತು ನೇಪಾಳ ನಡುವೆ ನಡೆದಂತಹ ಮಿಲಿಟರಿ ಅಭ್ಯಾಸ. ಸೂರ್ಯಕಿರಣ 19 ಎನ್ನುವಂತಹ ಒಂದು ಮಿಲಿಟರಿ ಅಭ್ಯಾಸ ಇದು. 2025ನೇ ಸಾಲಿನ ನ್ಯಾಷನಲ್ ಬುಕ್ ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ರಬಿಹಾ ಹಲಾಮುದ್ದೀನ್ ಅಥವಾ ರಬಿಹಾ ಹಲಾಮುದ್ದೀನ್. ಸೊ ಇವರ ನಾವೆಲ್ ದ ಟ್ರೂ ಸ್ಟೋರಿ ಆಫ್ ರಾಜಾ ದ ಗುಲಿಬಲ್ ಅಂತೇಳಿ, ದ ಟ್ರೂ ಸ್ಟೋರಿ ಆಫ್ ರಾಜಾ ದ ಗುಲಿಬಲ್ ಎನ್ನುವಂಥದ್ದು ಇವರ ನಾವೆಲ್. ಇದಕ್ಕೆ 2025ನೇ ಸಾಲಿನ ನ್ಯಾಷನಲ್ ಬುಕ್ ಅವಾರ್ಡ್ ಆಯಿತು. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 23ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಡೆನ್ಮಾರ್ಕ್. ಸೆಕೆಂಡ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ ಮೊರಕ್ಕೋ. ಥರ್ಡ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ UK. ಎರಡು 2026ನೇ ಸಾಲಿನ COP31 ಕ್ಲೈಮೇಟ್ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಟರ್ಕಿಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಸ್ ಯೂನಿವರ್ಸ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಫಾತಿಮಾ ಬಾಸ್ಟ್, ಮೆಕ್ಸಿಕೋ ದೇಶದವರು ಇವರು. ಇದು ನಡೆದಿದೆಯಲ್ಲಿ ಕೇಳಿದ್ರೆ ಥೈಲ್ಯಾಂಡ್ನಲ್ಲಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ ಭಾರತದ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ನ್ಯಾಯಮೂರ್ತಿ ಲಲಿತ್, ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ರಂಜನ್ ಗೊಗೊಯ್, ನ್ಯಾಯಮೂರ್ತಿ ದೀಪಕ್ ಮಿಶ್ರಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕೆಳಗಿನ ಯಾವ ದೇಶದಲ್ಲಿ ಟಿಯಾನ್ ಶಾನ್ ಶೇಂಗ್ಲಿ ಎನ್ನುವಂತಹ ಸುರಂಗವನ್ನು ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಚೀನಾದಲ್ಲಿ ಉದ್ಘಾಟನೆ ಮಾಡಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಟಿಯಾನ್ ಶಾನ್ ಶೇಂಗ್ಲಿ ಏನು ಸುರಂಗ ಇದೆಯಲ್ಲ, ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಪ್ರಪಂಚದ ಅತಿ ಉದ್ದದ ಎಕ್ಸ್ಪ್ರೆಸ್ ಸುರಂಗವಾಗಿದೆ. ಪ್ರಪಂಚದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ ಸುರಂಗ ಇದು. ಹಾಗಾದರೆ ಇದರ ಉದ್ದ ಎಷ್ಟಿದೆ ಕೇಳಿದ್ರೆ 22.13 ಕಿಲೋಮೀಟರ್, 22 ಕಿಲೋಮೀಟರ್ ಉದ್ದ ಇದೆ. ಈ ಒಂದು ಸುರಂಗದ ಉದ್ದ 22 ಕಿಲೋಮೀಟರ್ ಇದೆ. ಟಿಯಾನ್ ಶಾನ್ ಶಾಂಗ್ಲಿ ಎನ್ನುವಂತಹ ಸುರಂಗ ಇದು ಈ ಶಿನಾಜಿಯಾಂಗ್ನ ತಿಯಾನ್ ಶಾನ್ ಪರ್ವತ ಶ್ರೇಣಿಯಲ್ಲಿದೆ. ಚೀನಾದ ಶಿನಾಜಿಯಾಂಗ್ನ ತಿಯಾನ್ ಶಾನ್ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂಥ ಈ ಒಂದು ಟಿಯಾನ್ ಶಾನ್ ಶೇಂಗ್ಲಿ ಅನ್ನುವಂಥ ಸುರಂಗ ಟನಲ್ ಇದೆಯಲ್ಲ, ಪ್ರಪಂಚದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ ಸುರಂಗವಾಗಿದ್ದು 22.13 ಕಿಲೋಮೀಟರ್ ಉದ್ದ ಇದೆ. ಯಾವ ರಾಜ್ಯದ ಮೊದಲ ಮಹಿಳಾ ಚೀಫ್ ಸೆಕ್ರೆಟರಿಯಾಗಿ ಅನು ಗಾರ್ಗ್ ಅವರು ಆಯ್ಕೆಯಾದರು? ಅನು ಗಾರ್ಗ್ ಅವರು ಯಾವ ರಾಜ್ಯದ ಮೊದಲ ಮಹಿಳಾ ಚೀಫ್ ಸೆಕ್ರೆಟರಿಯಾಗಿ ಆಯ್ಕೆಯಾದರು ಕೇಳಿದ್ರೆ ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ. ಇವರು ಡಿಸೆಂಬರ್ 2025ರಲ್ಲಿ ಒಡಿಸ್ಸಾ ರಾಜ್ಯದ ಮಹಿಳಾ ಚೀಫ್ ಸೆಕ್ರೆಟರಿ ಆಗಿ ಆಯ್ಕೆಯಾದಂತಹ ಮೊದಲ ಮಹಿಳೆಯಾಗಿದ್ದಾರೆ.
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರು ಈ ಕೆಳಗಿನ ಯಾವ ಯುವ ಕ್ರಿಕೆಟರ್ಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ನೀಡಿದ್ರು? ಸರಿಯಾದ ಉತ್ತರ ವೈಭವ ಸೂರ್ಯವಂಶಿ ಇವರಿಗೆ ನೀಡಿದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನಲ್ಲಿ ಈ ಒಂದು ಪ್ರಶಸ್ತಿ ನೀಡಿರುವಂಥದ್ದು. ಸೊ 2025ನೇ ಸಾಲಿನಲ್ಲಿ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ ಅವರಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಯೋಜನೆ ನೀಡಿದರೆ 2025ರಲ್ಲಿ ಒಟ್ಟಾರೆಯಾಗಿ 20 ಮಕ್ಕಳಿಗೆ, ಈ ಸಾರಿ 20 ಬಾಲಕ ಬಾಲಕಿಯರಿಗೆ ಈ ಒಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ನೀಡಲಾಯಿತು. ಎಲ್ಲಿ ನೀಡಿದ್ರು ಕೇಳಿದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಇದನ್ನು ಪ್ರದಾನ ಮಾಡಿದರು. ದೆಹಲಿಯಲ್ಲಿರುವ ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಪುರಸ್ಕಾರವನ್ನು, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಬಿಹಾರದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ ರುದ್ರ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿ ಉತ್ತರ ಸಿಡ್ಯಾಕ್. ಪುಣೆಯ ಸಿಡ್ಯಾಕ್ ಇದೆಯಲ್ಲ, ಇದು ಬಿಹಾರದ ಮೊದಲ ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸ್ತು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದನ್ನು ಉದ್ಘಾಟನೆ ಮಾಡಿದ್ವಿ ಎಲ್ಲಿ ಕೇಳಿದ್ರೆ IIT ಪಾಟ್ನಾದಲ್ಲಿ. ಬಿಹಾರದ IIT ಪಾಟ್ನಾದಲ್ಲಿ ಬಿಹಾರದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆದಂತಹ ಪರಮ ರುದ್ರ ಇದನ್ನು ಉದ್ಘಾಟನೆ ಮಾಡಲಾಯಿತು. ಇದನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಕೇಳಿದ್ರೆ ಸಿಡ್ಯಾಕ್ ಪುಣೆ. DRDO ಈ ಕೆಳಗಿನ ಯಾವ K4 ಬ್ಯಾಲಿಸ್ಟಿಕ್ ಯಶಸ್ವಿ ಪರೀಕ್ಷೆಯನ್ನು ಮಾಡಿದ್ದು? DRDO. ಸರಿ ಉತ್ತರ ಎಲ್ಲಿಂದ ಯಶಸ್ವಿ ಪರೀಕ್ಷೆ ಆಯಿತು ಕೇಳಿದ್ರೆ INS ಹರಿಘಾಟದಿಂದ. ಇದರ ವಿಶೇಷತೆ ಏನು ಕೇಳಿದ್ರೆ ಈ ಒಂದು K4 ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆಯಲ್ಲ, ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ ಇದರ ಒಂದು ರೇಂಜ್ ಇದೆಯಲ್ಲ 3.5 ಕಿಲೋಮೀಟರ್ ರೇಂಜ್ ಇದೆ. ಇದ್ರದ್ದು 3.5 ಕಿಲೋಮೀಟರ್ ರೇಂಜನ್ನು ಹೊಂದಿರುವಂಥದ್ದು. ಮತ್ತು ಇದೊಂದು ಇಂಡಿಜಿನಿಯಸ್ ನ್ಯೂಕ್ಲಿಯರ್ ಸಬ್ಮರೀನ್ ಆಗಿರುವಂಥದ್ದು. INS ಹರಿಘಾಟ್ ಇದೆಯಲ್ಲ, ಇದು ಇಂಡಿಜಿನಿಯಸ್ ನ್ಯೂಕ್ಲಿಯರ್ ಸಬ್ಮರೀನ್ ಆಗಿದೆ. ಯಾವ ರಾಜ್ಯವು ಬಾರಪುತ್ರ ಎನ್ನುವಂತಹ ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ, ಅತಿಹ್ಯ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ. ನೋಟ್ ಮಾಡ್ಕೊಳ್ಳಿ, ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿತು. ಏನಿದ್ರ ವಿಶೇಷತೆ ಏನು ಕೇಳಿದ್ರೆ ಈ ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ ಇದೆಯಲ್ಲ, ಇದರ ವಿಶೇಷತೆ ಏನು ಕೇಳಿದ್ರೆ ಒಡಿಸ್ಸಾದಲ್ಲಿನ ಗ್ರಾಮ ಹಂತದಲ್ಲಿರುವಂತಹ ಕವಿಗಳು, ಸ್ವತಂತ್ರ ಹೋರಾಟಗಾರರು, ಸಾಹಿತಿಗಳು, ಶಿಕ್ಷಕರು, ಸಮಾಜ ಸುಧಾರಕರಿಗೆ ಅವರ ಒಂದು ಕೆಲಸಕ್ಕೆ ಉತ್ತೇಜನವನ್ನು ನೀಡುವಂತಹ, ಅವರಿಗೆ ಗೌರವ ಸಲ್ಲಿಸುವಂಥ ಒಂದು ಯೋಜನೆ. ಯಾರ್ಯಾರಿಗೆ? ಕವಿಗಳು, ಸ್ವತಂತ್ರ ಹೋರಾಟಗಾರರು, ಸಾಹಿತಿಗಳು, ಶಿಕ್ಷಕರು ಮತ್ತು ಸಮಾಜ ಸುಧಾರಕರು. ಈ ಎಲ್ಲರಿಗೆ ಅವರ ಒಂದು ಕೆಲಸವನ್ನು ಗೌರವಿಸುವ, ಗುರುತಿಸುವ, ಸನ್ಮಾನಿಸುವಂಥ ಒಂದು ಯೋಜನೆ. ಯೋಜನೆ ಹೆಸರು ಬಾರಪುತ್ರ ಅತಿಹ್ಯ ಗ್ರಾಮ ಯೋಜನೆ. ಈ ಕೆಳಗಿನ ಯಾವ ರಾಜ್ಯವು 33 ವರ್ಷಗಳ ನಂತರ ಟೈಗರ್ ಸ್ಟೇಟ್ ಅಂತೇಳಿ ಘೋಷಿಸಲ್ಪಡ್ತು? ಸರಿ ಉತ್ತರ ಗುಜರಾತ್ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯವು NTCA ಮೂಲಕ 33 ವರ್ಷಗಳ ನಂತರ ಟೈಗರ್ ಸ್ಟೇಟ್ ಅಂತೇಳಿ ಘೋಷಿಸಲ್ಪಡ್ತು. ಟೈಗರ್ ಸ್ಟೇಟ್ ವಿಶೇಷವಾಗಿ ಗುಜರಾತ್ನ ದಾಹೋದ್ ಜಿಲ್ಲೆಯ ರತನ್ ಮಹಲ್ ವನ್ಯಜೀವಿ ಅಭಯಾರಣ್ಯವನ್ನು ಇದನ್ನು ಘೋಷಣೆ ಮಾಡಲಾಯಿತು. ಗುಜರಾತ್ನ
ದಾಹೋದ್ ಜಿಲ್ಲೆಯ ಗುಜರಾತ್ನ ದಾಹೋದ್ ಜಿಲ್ಲೆಯ ರತನ್ ಮಹಲ್ ವನ್ಯಜೀವಿ ಅಭಯಾರಣ್ಯವನ್ನು ಟೈಗರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡೋದ್ರ ಮೂಲಕ ಭಾರತದ ಟೈಗರ್ ಸ್ಟೇಟ್ 33 ವರ್ಷಗಳ ನಂತರ ಟೈಗರ್ ಸ್ಟೇಟ್ ಅಂತೇಳಿ ಗುಜರಾತ್ ಘೋಷಿಸಲ್ಪಡ್ತು. ಈ ಕೆಳಗಿನ ಯಾರು ಅಟಲ್ ಸ್ಮೃತಿ ನ್ಯಾಸ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿ ಉತ್ತರ ಎಂ ವೆಂಕಯ್ಯ ನಾಯ್ಡು, ಭಾರತದ ಮಾಜಿ ಉಪರಾಷ್ಟ್ರಪತಿ. ಮಾಜಿ ಉಪರಾಷ್ಟ್ರಪತಿಗಳು ಇವರು. ಸೊ ಇವರು ಅಟಲ್ ಸ್ಮೃತಿ ನ್ಯಾಸ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ CIC ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು? CIC ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ರಾಜಕುಮಾರ ಗೋಯಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಕ್ಯೂಸಿನ್ ವಿಷಯಕ್ಕೆ ಯುನೆಸ್ಕೋಗೆ ಆಯ್ಕೆಯಾದ ವಿಶ್ವದ ಮೊದಲ ದೇಶ ಯಾವುದು? ಆ್ಯಕ್ಚುಲಿ ನ್ಯಾಷನಲ್ ಕ್ಯೂಸಿನ್ ಅಂದರೆ ರಾಷ್ಟ್ರೀಯ ಆಹಾರ ಪದ್ಧತಿ ಅಂತೇಳಿ ನಾವು ಹೇಳ್ಬೋದು. ರಾಷ್ಟ್ರೀಯ ಆಹಾರ ಪದ್ಧತಿ. ಸೊ ಯಾವ ದೇಶದ ರಾಷ್ಟ್ರೀಯ ಆಹಾರ ಪದ್ಧತಿಯು ಯುನೆಸ್ಕೋಗೆ ಆಯ್ಕೆಯಾದ ಮೊದಲ ಈ ಆಹಾರ ಪದ್ಧತಿಯಾಗಿದೆ? ಸರಿಯಾದ ಉತ್ತರ ಇಟಲಿಯದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಟಲಿಯ ಆಹಾರ ಪದ್ಧತಿ ಇದೆಯಲ್ಲ, ಇಟಲಿ ದೇಶಕ್ಕೆ ಸಂಬಂಧಪಟ್ಟಂಥ ನ್ಯಾಷನಲ್ ಫುಡ್ ಇದೆಯಲ್ಲ, ಈ ನ್ಯಾಷನಲ್ ಫುಡ್ ಯುನೆಸ್ಕೋದ ನ್ಯಾಷನಲ್ ಕ್ಯೂಸಿನ್ ವಿಷಯಕ್ಕೆ ಆಯ್ಕೆ ಆಗಿರುವಂಥ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದೆ. ನ್ಯಾಷನಲ್ ಕ್ಯೂಸಿನ್ ಅಂತ ಅದನ್ನ ಕರೀತಾರೆ. ನ್ಯಾಷನಲ್ ಕ್ಯೂಸಿನ್ ಅಥವಾ ನ್ಯಾಷನಲ್ ಫುಡ್. ಈ ಕೆಳಗಿನ ಯಾರಿಗೆ ಇಥಿಯೋಪಿಯಾ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ 2025 ದೊರೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 2025ನೇ ಸಾಲಿನ ಇಥಿಯೋಪಿಯಾ ಕೊಡುವಂತಹ ಇಥಿಯೋಪದ ಹೈಯೆಸ್ಟ್ ಸಿವಿಲಿಯನ್ ಆನರ್, ಅದರ ಹೆಸರು ದ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ. ದ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ. ಭಾರತದಲ್ಲಿ ಯಾವ ರೀತಿ ಭಾರತ ರತ್ನವನ್ನು ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತೀವಿ, ಸೊ ಇಥಿಯೋಪಿಯಾದಲ್ಲಿ ದ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ, ಇದು ಇಥಿಯೋಪಿಯಾ ದೇಶದ ಅತ್ಯುಚ್ಚ ನಾಗರಿಕ ಪುರಸ್ಕಾರ. ಸೊ 2025ನ ಈ ಒಂದು ಪುರಸ್ಕಾರ ಭಾರತದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರಿಗೆ ದೊರೆಯಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಈ ಕೆಳಗಿನ ಯಾವ ದೇಶವನ್ನು 2025ನೇ ಸಾಲಿನಲ್ಲಿ ಪೋಲಿಯೋ ಮುಕ್ತ ದೇಶವನ್ನಾಗಿ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇಂಡೋನೇಷ್ಯಾ. ಘೋಷಣೆ ಮಾಡಿದ್ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO. ಇಂಡಿಯನ್ ಓಪನ್ 2025 ಮಹಿಳಾ ಸ್ಕ್ವಾಶ್ ವಿಜೇತರು ಯಾರು? ಸರಿಯಾದ ಉತ್ತರ ಅನಾಹತ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅನಾಹತ ಸಿಂಗ್ ಇದಾರಲ್ಲ, ಇವರು 2025ನೇ ಸಾಲಿನ ಇಂಡಿಯನ್ ಓಪನ್ ಮಹಿಳಾ ಸ್ಕ್ವಾಶ್ನ ವಿಜೇತರು. ಸೊ ಭಾರತೀಯರಾಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಂಡಿಯನ್ ಓಪನ್ 2025ರ ಪುರುಷರ ಸ್ಕ್ವಾಶ್ ವಿಜೇತರು ಯಾರು? ಪುರುಷರ ಸ್ಕ್ವಾಶ್ ವಿಜೇತರು ಯಾರು ಅಂತ ನೋಡಿದ್ರೆ, ಪುರುಷರ ಸ್ಕ್ವಾಶ್ ವಿಜೇತರು ಈಜಿಪ್ಟ್ನ ಕರೀಮ್ ಎಲ್ ಟರ್ಕಿ. ಯಾವ ದೇಶದವರು? ಈಜಿಪ್ಟ್ ದೇಶದವರು. ಇವರು 2025ನೇ ಸಾಲಿನ ಇಂಡಿಯನ್ ಓಪನ್ ಇದರ ಪುರುಷರ ಸ್ಕ್ವಾಶ್ ವಿಜೇತರು. ರಷ್ಯಾ ಅಧ್ಯಕ್ಷರಾದ ಪುಟಿನ್ ಅವರು ಭಾರತಕ್ಕೆ ಬಂದಾಗ ಭಾರತ ಮತ್ತು ರಷ್ಯಾದ ನಡುವೆ ಎಷ್ಟನೇ ವಾರ್ಷಿಕ ಶಿಖರ ಸಮ್ಮೇಳನ ನಡೀತು? ಸರಿಯಾದ ಉತ್ತರ 23ನೇ ವಾರ್ಷಿಕ ಶಿಖರ ಸಮ್ಮೇಳನ ನಡೆದಿರುವುದು. ಆ್ಯಕ್ಚುಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ್ದು. ಪುಟಿನ್ ಮೊದಲ ಭೇಟಿ, ಹಾಗಾಗಿ ವಿಶೇಷವಾದ ಭೇಟಿಯಾಗಿದೆ ಇದು. ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಮೊದಲ ಭೇಟಿ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿರುವಂಥದ್ದು. 2000ನಿಂದ 2000ನೇ ಇಸ್ವಿಯಿಂದ ಪ್ರತಿ ವರ್ಷ
ಭಾರತ ರಷ್ಯಾ ಸಮಿಟನ್ನು ಆಯೋಜನೆ ಮಾಡಲಾಗುತ್ತೆ. ಸೊ 2025ರಲ್ಲಿ ಕಳೆದ ತಿಂಗಳು ನಡೆದಿರುವಂತಹ ಏನು ಸಮಿಟ್ ಇದೆಯಲ್ಲ, ಇದು ಭಾರತ ಮತ್ತು ರಷ್ಯಾ ಸಮಿಟ್ 23ನೇ ಸಮಿಟ್ ಆಗಿದೆ. ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ಸರ್ವಶ್ರೇಷ್ಠ ಪುರುಷ ಅಥ್ಲೀಟ್ ಪ್ರಶಸ್ತಿ ವಿಜೇತರು ಯಾರು? ಸರಿ ಉತ್ತರ ಮಾಂಡೋ ಡುಪ್ಲಾಂಟಿಸ್. ಸೊ ಮಾಂಡೋ ಡುಪ್ಲಾಂಟಿಸ್ ಇದಾರಲ್ಲ, ಇವರು ಪೋಲ್ವಾಟ್ ಆಟಗಾರರು, ಸ್ವೀಡನ್ ದೇಶದವರು. ನೋಟ್ ಮಾಡ್ಕೊಳ್ಳಿ, ಸ್ವೀಡನ್ ದೇಶದ ಪೋಲ್ವಾಟ್. ಪೋಲ್ವಾಟ್ ಅಂದರೆ ಎತ್ತರ ಜಿಗಿತ. ವಿಶೇಷವಾಗಿ ಈ ಕೋಲ್ನ ಸಹಾಯದಿಂದ ಕೋಲ್ನ ಊರಿ ಎತ್ತರ ಜಿಗಿತಾರಲ್ಲ, ಅದು ಪೋಲ್ವಾಟ್ ಅನ್ಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಫುಟ್ಬಾಲ್, ಕ್ರಿಕೆಟ್ ಈ ರೀತಿಯಾಗಿ ಪ್ರಶಸ್ತಿಯನ್ನು ನೀಡ್ತಾರೆ. ಬಟ್ 2025ನಲ್ಲಿ ವಿಶ್ವ ಅಥ್ಲೆಟಿಕ್ ಪುರಸ್ಕಾರ ಪೋಲ್ವಾಟ್ ಪಟು, ಸ್ವೀಡನ್ ದೇಶದ ಪೋಲ್ವಾಟ್ ಪಟು ಮೋಡೋ ಡುಪ್ಲಾಂಟಿಸ್ಗೆ ಸಿಕ್ತು. ಹಾಗಾದರೆ ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ಬೇರೆ ಬೇರೆ ಪ್ರಶಸ್ತಿಗಳ ಬಗ್ಗೆ ನೋಡ್ತಾ ಹೋದರೆ, ವಿಶ್ವ ಅಥ್ಲೆಟಿಕ್ ಪುರಸ್ಕಾರ ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ಯಾರು? ಸೊ ಈ ಅಥ್ಲೀಟ್ ಹೆಸರು ಹೇಳಿದ್ರೆ ನಿಮಗೆ ತುಂಬ ಫೆಮಿಲಿಯರ್ ಇದು ಫೇಸ್, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಅಂತೇಳಿ. ಯಾರು ಕೇಳಿದ್ರೆ ಸಿಡ್ನಿ ಮೆಕಲಾಘನಿಯಾ. ಹೌದು, ಸಿಡ್ನಿ ಮೆಕಲಾಗಲೀನಾ ಲಾಘಲೀನಾ. ಏನಿವರು ಆ ಗೇಮ್ ಯಾವುದು ಕೇಳಿದ್ರೆ ಸ್ಪ್ರಿಂಟರ್, ವೇಗದ ಓಟಗಾರ್ತಿ ಇವರು. ಸಾಮಾನ್ಯವಾಗಿ ಇವ್ರ ಹೆಸರನ್ನು ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿರ್ತೀವಿ. ಉದ್ದುದ್ದ ಉಗುರುಗಳನ್ನು ಬಿಟ್ಟಿರುವಂತಹ ಬ್ಲ್ಯಾಕ್ ಬ್ಯೂಟಿ ಅಂತಲೇ ಇವ್ರನ್ನ ಈ ಫೇಸ್ಬುಕ್ಕಲ್ಲೆಲ್ಲ ಕರೀತಾರೆ. ಅಮೇರಿಕದ ಒಬ್ಬ ಓಟಗಾರ್ತಿ ಇವರು, ಸ್ಪ್ರಿಂಟರ್, ಅಮೇರಿಕದವರು. ತುಂಬ ವೇಗವಾಗಿ ಓಡುವಂತಹ ಮಹಿಳಾ ಅಥ್ಲೀಟ್ ಸಿಡ್ನಿ ಮೆಕಲಾಗಲೀನಾ ಅವರಿಗೆ ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ಎನ್ನುವಂಥ ಗೌರವಕ್ಕೆ ಪಾತ್ರ ಆದರು. ಹಾಗೆಯೇ ರೈಸಿಂಗ್ ಸ್ಟಾರ್ ಅವಾರ್ಡ್, ಇನ್ನೊಂದು ವಿಶೇಷವಾದ ಅವಾರ್ಡ್ ಇದು, ರೈಸಿಂಗ್ ಸ್ಟಾರ್. ನೋಡಿ ಕೇಳ್ತಾರೆ, ವಿಶ್ವ ಅಥ್ಲೆಟಿಕ್ ಪುರಸ್ಕಾರ 2025ರ ರೈಸಿಂಗ್ ಸ್ಟಾರ್ ಅವಾರ್ಡ್ ಯಾರಿಗೆ ಸಿಕ್ತು ಅಂತೇಳಿ. ಸೊ ಇದು ಚಾಂಗ್ ಜ್ವಾಲೆ ಅವರಿಗೆ ಸಿಕ್ತು, ಚೀನಾದವರು ಇವರು. ಚಾಂಗ್ ಜ್ವಾಲೆ ಅಥವಾ ಜ್ವಾಲೆ ಅವರಿಗೆ ಸಿಕ್ತು. ಇವರು ಚೀನಾ ದೇಶದವರು. ಇವರಿಗೆ 2025ನೇ ಸಾಲಿನ ವಿಶ್ವ ಅಥ್ಲೆಟಿಕ್ ಪುರಸ್ಕಾರದಲ್ಲಿ ರೈಸಿಂಗ್ ಸ್ಟಾರ್ ಎನ್ನುವಂತಹ ಅವಾರ್ಡ್ ಸಿಕ್ತು. 40ನೇ ಏಷ್ಯಾ ವಾಟರ್ ಬೋರ್ಡ್ ಜನಗಣನ 2026 ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಗೋದಾವರಿ ನದಿ ತೀರದಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಆಂಧ್ರ ಪ್ರದೇಶಲ್ಲಿ. ಇದೊಂದು ಪಕ್ಷಿ ಗಣತಿ, ವಾಟರ್ ಬೋರ್ಡ್ನ ಒಂದು ಸೆನ್ಸಸ್ ಇದು. 2026ನೇ ಸಾಲಿನ ಸಂಯುಕ್ತ ರಾಷ್ಟ್ರ ಜೈವ ವೈವಿಧ್ಯತಾ ಸಮ್ಮೇಳನದ ಲೋಗೋ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಇರಿವನ್ ಬ್ಲೂ ಬಟರ್ಫ್ಲೈ. ಇದು 2026ನೇ ಸಾಲಿನ ನಡೆಯುವಂಥ ಸಂಯುಕ್ತ ರಾಷ್ಟ್ರ ಜೈವ ವೈವಿಧ್ಯ ಸಮ್ಮೇಳನದ ಲೋಗೋ ಆಗಿದೆ. ವಿಶೇಷವಾಗಿ ಇದು CBD COP17 ಅಂತೇಳಿ ಇದನ್ನ ಕರೀತಾರೆ. CBD COP17 ಎಲ್ಲಿ ನಡೆಯುತ್ತಿದ್ದು? ಅಮೇರಿಕಾ. 2026 ನಡೆಯುತ್ತೆ. ಗ್ಲೋಬಲ್ ಚೆಸ್ ಲೀಗ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಆಲ್ಫಾನ್ SG ಪೈಪರ್ಸ್, ಇವರು ವಿಜೇತ ತಂಡ. ಸೊ ಆಲ್ಫಾನ್ SG ಪೈಪರ್ಸ್ ಇದಾರಲ್ಲ, ಇವರು ತ್ರಿವೇಣಿ ಆಲ್ಚಮಿಸ್ಟ್ ಇವರನ್ನು ಸೋಲಿಸೋದ್ರ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು. ಇದರ ಆಯೋಜನೆ ಆಗಿದೆ ಎಲ್ಲಿ ಕೇಳಿದ್ರೆ ಮುಂಬೈನಲ್ಲಿ, ಭಾರತದ ಮುಂಬೈನಲ್ಲಿ ಈ ಗ್ಲೋಬಲ್ ಚೆಸ್ ಲೀಗ್ ಇದನ್ನು ಆಯೋಜನೆ ಮಾಡಲಾಗಿತ್ತು. ವೀರ ಬಾಲ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 26 ಡಿಸೆಂಬರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೀರ ಬಾಲ ದಿವಸ 2025 ಡಿಸೆಂಬರ್ 26ರಂದು ಆಚರಣೆ ಮಾಡಲಾಯಿತು. ಜೋರಾವರ ಸಿಂಹ ಮತ್ತು ಫತೇಹ ಸಿಂಹ ಇವರ ಬಲಿದಾನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 26ರಂದು ವೀರ ಬಾಲ ದಿವಸವನ್ನು ಆಚರಣೆ ಮಾಡಲಾಗುತ್ತೆ. ಯಾರ್ಯಾರು ಹೆಸರು ನೋಟ್ ಮಾಡ್ಕೊಳ್ಳಿ. ಜೋರಾವರ ಸಿಂಹ, ಇನ್ನೊಬ್ಬರು ಫತೇಹ ಸಿಂಹ. ಸೊ ಇವರಿಬ್ಬರ ಬಲಿದಾನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 26ರಂದು ವೀರ ಬಾಲ ದಿವಸವನ್ನು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ 25 ವರ್ಷ ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ
ಯಾವಾಗ ಪ್ರಾರಂಭ ಆಗಿತ್ತು? ಸರಿಯಾದ ಉತ್ತರ 25 ಡಿಸೆಂಬರ್ 2000ರಲ್ಲಿ ಶುರುವಾಗಿದ್ದು. ಏನಿದು? PMGSY, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅಂತೇಳಿ. ಏನಿದು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂದರೆ ಗ್ರಾಮೀಣ ಭಾಗಗಳಿಗೆ ರಸ್ತೆ ನಿರ್ಮಾಣ ಮಾಡುವಂಥ ಒಂದು ಯೋಜನೆ. ಇದು ರಸ್ತೆ ನಿರ್ಮಾಣದ ಯೋಜನೆಯಾಗಿದೆ. ಯೋಜನೆ ಹೆಸರು PMGSY. ಇತ್ತೀಚೆಗೆ ಇದು 25 ವರ್ಷವನ್ನು ಪೂರ್ಣಗೊಳಿಸಿತು. ಡಿಸೆಂಬರ್ 25, 2000 ಇದು ಶುರುವಾಗಿತ್ತು. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಇದರ ನೂತನ ಅಧ್ಯಕ್ಷರು ಯಾರು? ಸರಿ ಉತ್ತರ ಯೋಗೀಶ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದಿದು? AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಥರ ಡೈರೆಕ್ಟಾಗಿ ಕೂಡ ಕೇಳ್ಬೋದು. AICTEನ ನೂತನ ಅಧ್ಯಕ್ಷರು ಯಾರು ಅಂತೇಳಿ ಯೋಗೇಶ್ ಸಿಂಗ್ ಗೊತ್ತಿರಲಿ. ರೋಲಿಂಗ್ ಬಜೆಟನ್ನು ಆಯ್ಕೆ ಮಾಡಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ರೋಲಿಂಗ್ ಬಜೆಟ್. ಸರಿಯಾದ ಉತ್ತರ ಮಧ್ಯಪ್ರದೇಶ್. ಈ ರೋಲಿಂಗ್ ಬಜೆಟ್ಗೆ ಇನ್ನೊಂದು ಹೆಸರಿದೆ. ರೋಲಿಂಗ್ ಬಜೆಟ್ಗಿರುವಂತಹ ಇನ್ನೊಂದು ಹೆಸರು ಬಜೆಟ್ ರೋಲ್ ಓವರ್ ಅಂತೇಳಿ. ಬಜೆಟ್ ರೋಲ್ ಓವರ್ ಇದಕ್ಕಿರುವಂತಹ ಇನ್ನೊಂದು ಹೆಸರು. ರೋಲಿಂಗ್ ಬಜೆಟ್ಗಿರುವಂಥ ಇನ್ನೊಂದು ಹೆಸರು. ಏನಿದು ಬಜೆಟ್ ರೋಲ್ ಓವರ್ ಅಂದರೆ ಹಳೆ ಬಜೆಟ್ನನ್ನು ಅಪ್ಗ್ರೇಡ್ ಮಾಡುವಂಥದ್ದು. ಹೊಸ ಬಜೆಟ್ ಮಂಡಿಸದೆ ಹಳೆ ಬಜೆಟನ್ನು ಅಪ್ಗ್ರೇಡ್ ಮಾಡುವಂಥದ್ದು. ಹಳೆ ಬಜೆಟ್ ಅಪ್ಗ್ರೇಡ್ ಮಾಡುವುದು. ಸೊ ಇಂತಹ ಬಜೆಟಿಗೆ ಏನಂತ ಕರೀತಾರೆ? ರೋಲಿಂಗ್ ಬಜೆಟ್ ಅಥವಾ ಬಜೆಟ್ ರೋಲ್ ಓವರ್ ಅಂತ ಕರೀತಾರೆ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ರ ಮಾಸ್ಕೆಟ್ ಯಾವುದು? ಸರಿಯಾದ ಉತ್ತರ ಮೋರವೀರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮೋರವೀರ. ಇದು 2026ರಲ್ಲಿ ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ನಡೆಯುತ್ತೆ. 2026ರಲ್ಲಿ ಛತ್ತೀಸ್ಗಢ ರಾಜ್ಯದ ಬಿಲಾಸಪುರದಲ್ಲಿ ನಡೆಯುತ್ತೆ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026. ಭಾರತದ ಅತಿದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸುಬನ್ಸಿರಿ ಲೋವರ್ ಎಲ್ಲಿರುವಂಥದ್ದು? ಸರಿ ಉತ್ತರ ಇದು ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂನ ಎರಡೂ ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದು. ಹೆಸರು ಸುಬನ್ಸಿರಿ ಲೋವರ್ ಅಂತೇಳಿ. ಭಾರತದ ಅತಿದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿದೆ ಇದು. ಸೊ ಇದನ್ನು ಉದ್ಘಾಟನೆ ಮಾಡಿದ್ದು ಮನೋಹರ್ ಲಾಲ್ ಅವರು ಇದನ್ನು ಉದ್ಘಾಟನೆ ಮಾಡಿದರು. ಪುರಾತತ್ವ ವಿಜ್ಞಾನಿಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಅತಿದೊಡ್ಡ ಗೋಲಾಕಾರದ ಶಿಲೆಯನ್ನು ಅನ್ವೇಷಣೆ ಮಾಡಿದರು? ಸರಿ ಉತ್ತರ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿ ಭಾರತದ ಅತಿದೊಡ್ಡ ಗೋಲಾಕಾರದ ಶಿಲೆಯನ್ನು ಪುರಾತತ್ವ ವಿಜ್ಞಾನಿಗಳು ಇದು ಮಾಡ್ತಾರೆ. ಇದು 2000 ವರ್ಷ ಹಳೆಯದಂತೇಳಿ ನಿರ್ಧರಿಸಲಾಗುತ್ತೆ. 2000 ವರ್ಷ ಹಳೆಯದ್ದು, ಪುರಾತನವಾಗಿದ್ದು. ಮತ್ತು ಈ ಒಂದು ಶಿಲೆಯನ್ನು ನೋಡಿದಾಗ ಆ ಕಾಲಕ್ಕೆ ಶಾತವಾಹನರ ಆಳ್ವಿಕೆ ನಡೀತಾ ಇತ್ತು ಅಂತೇಳಿ ಹೇಳಲಾಗುತ್ತೆ. ಶಾತವಾಹನರ ಆಳ್ವಿಕೆ. ಈ ಕೆಳಗಿನ ಯಾವ ITU ಪ್ರಪಂಚದ ಮೊದಲ AI ಲ್ಯಾಬ್ ಅಸಿಸ್ಟೆಂಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ? ಯಾವ IIT? ಸರಿ ಉತ್ತರ IIT ಡೆಲ್ಲಿ. ನೋಡಿ, IIT ಡೆಲ್ಲಿ ವಿಶೇಷವಾಗಿ ಡೆನ್ಮಾರ್ಕ್ ಮತ್ತು ಜರ್ಮನಿಯ ಸಹಯೋಗದೊಂದಿಗೆ ಪ್ರಪಂಚದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ ಅಸಿಸ್ಟೆಂಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ್ದು.
IIT ಡೆಲ್ಲಿ. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ದೇಶಕ್ಕೆ ಭಾರತವು $450 ಮಿಲಿಯನ್ ಹಣವನ್ನು ಅಲ್ಲಿನ ದ್ವಿತ್ವಾಹ ಎನ್ನುವಂತಹ ಸೈಕ್ಲೋನ್ ಹೊಡೆತಕ್ಕೆ ಅದರ ನಷ್ಟಕ್ಕೆ ಪರಿಹಾರವಾಗಿ ನೀಡಿತು? ಸರಿಯಾದ ಉತ್ತರ ಶ್ರೀಲಂಕಾ ದೇಶದಲ್ಲಿ. ಶ್ರೀಲಂಕಾ ದೇಶದಲ್ಲಿ ದ್ವಿತ್ವಾಹ ಅನ್ನುವಂಥ ಸೈಕ್ಲೋನ್ ಆಯಿತು. ಇದರಿಂದ ಅನೇಕ ಹಾನಿಯಾಯಿತು. ಹಾಗಾಗಿ ಭಾರತ ಈ ದ್ವಿತ್ವಾಹ ಸೈಕ್ಲೋನ್ ಎಫೆಕ್ಟ್ ಆಗಿರುವವರಿಗೆ ಇದಕ್ಕೆ ಪರಿಹಾರವಾಗಿ $450 ಮಿಲಿಯನ್ ಹಣವನ್ನು ನೀಡಿತು. ದ್ವಿತ್ವಾಹ ಸೈಕ್ಲೋನ್. ಈ ದ್ವಿತ್ವಾಹ ಸೈಕ್ಲೋನ್ ಬಗ್ಗೆ ಹೇಳೋದಾದರೆ, ಈ ದ್ವಿತ್ವಾಹ ಸೈಕ್ಲೋನ್ ಇದರ ಹೆಸರಿಟ್ಟಿದ್ದು ಯಮನ್. ಭಾರತ ಈ ದ್ವಿತ್ವಾಹ ಸೈಕ್ಲೋನ್ನ ನಷ್ಟದಿಂದ ಹೊರತರೋದಕ್ಕೆ ಶ್ರೀಲಂಕಾಕ್ಕೆ ಒಂದು ಆಪರೇಷನ್ ಮಾಡುತ್ತೆ. ಅದರ ಹೆಸರು ಆಪರೇಷನ್ ಸಾಗರ ಬಂಧು. ಆಪರೇಷನ್ ಸಾಗರ ಬಂಧು ಈ ರೀತಿ ಕೂಡ ಕೇಳ್ಬೋದು. ಆಪರೇಷನ್ ಸಾಗರ ಬಂಧು ಯಾವ ದೇಶಕ್ಕೆ ಭಾರತ ನೀಡಿದಂತಹ ಸಹಾಯ ಹಸ್ತ ಅಂದರೆ ಶ್ರೀಲಂಕಾ ಗೊತ್ತಿರಲಿ, ಯಾವ ಕಾರಣಕ್ಕಂತನೂ ಕೂಡ ಗೊತ್ತಿರಲಿ, ಏನು ಹೇಳ್ರಿ, ದ್ವಿತ್ವಾಹ ಸೈಕ್ಲೋನ್ ಎಫೆಕ್ಟಿಗೆ. ವಿಜ್ಞಾನ ರತ್ನ ಪುರಸ್ಕಾರ 2025 ವಿಜೇತರು ಯಾರು? ಮರಣೋತ್ತರ ಪ್ರಶಸ್ತಿಯನ್ನು ನೀಡಲಾಯಿತು. ಮರಣೋತ್ತರ ಯಾರು ಕೇಳಿದ್ರೆ ಆಪ್ಷನ್ ಎ ಜಯಂತ ವಿಷ್ಣು ನರಲೀಕರ್ ಅಂತೇಳಿ. ವಿಜ್ಞಾನ ರತ್ನ ಪುರಸ್ಕಾರ 2025 ವಿಜೇತರು ಇವರು ಜಯಂತ ವಿಷ್ಣು ನರ್ಲೀಕರ್ ಅವರು. ಇವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಲಾಯಿತು. ಈ ವಿಜ್ಞಾನೋತ್ತರ ಪುರಸ್ಕಾರ ಒಂದು ತಂಡಕ್ಕೆ ಕೂಡ, ಟೀಮ್ಗೆ ಕೂಡ ನೀಡಲಾಗುತ್ತೆ ಪ್ರತಿ ವರ್ಷ. 2025 ಈ ಒಂದು ಪ್ರಶಸ್ತಿ ಪಡೆದಂತಹ ತಂಡ ಯಾವುದು ಕೇಳಿದ್ರೆ ಅರೋಮಾ ಮಿಷನ್. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು. ವಿಜ್ಞಾನ ರತ್ನ ಪುರಸ್ಕಾರ 2025ಕ್ಕೆ ಒಳಗಾದಂತಹ ಮರಣೋತ್ತರ ಯಾರಿಗೆ ನೀಡಲಾಯಿತು ಅಂದರೆ ಜಯಂತ ವಿಷ್ಣು ನರ್ಲೀಕರ್. ಯಾವ ತಂಡಕ್ಕೆ, ಯಾವ ಟೀಮ್ಗೆ, ಯಾವ ಗುಂಪಿಗೆ ಇದನ್ನು ನೀಡಲಾಯಿತು ಕೇಳಿದ್ರೆ ಅರೋಮಾ ಮಿಷನ್. ಭಾರತೀಯ ನೌಕಾಸೇನೆಯು INS ಅಂಜದ್ವೀಪ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡ್ತು? ಸರಿಯಾದ ಉತ್ತರ ಚೆನ್ನೈನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ವಿಶೇಷವಾಗಿರುವಂತಹ ಒಂದು INS ಅಂಜದೀಪ್ ಆಗಿರುವಂಥದ್ದು. ವಿಶೇಷ ಏನು ಕೇಳಿದ್ರೆ ಇದು ಭಾರತದ ಅತಿ ದೊಡ್ಡ ವಾಟರ್ ಜೆಟ್ ವಾರ್ಶಿಪ್ ಆಗಿದೆ. ಇಂಡಿಯಾಸ್ ಬಿಗ್ಗೆಸ್ಟ್ ವಾಟರ್ ಜೆಟ್ ವಾರ್ಶಿಪ್. ಆಗಿರುವಂಥದ್ದು ಯಾವುದು? INS ಅಂಜದೀಪ್. ಫಿಫಾ ಅರಬ್ ಕಪ್ 2025 ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಮೊರಕ್ಕೋ ದೇಶ. ಮೊರಕ್ಕೋ ದೇಶ ಇದೆಯಲ್ಲ, ಮೊರಕ್ಕೋ ದೇಶ ಜೋರ್ಡನ್ನ ಸೋಲಿಸಿ ಫಿಫಾ ಅರಬ್ ಕಪ್ 2025 ಗೆದ್ಕೊಳ್ತು. ಎಲ್ಲಿ ನಡೆದಿತ್ತು ಇದು ಅಂತ ಕೇಳಿದ್ರೆ ಕತಾರಲ್ಲಿ ನಡೆದಿತ್ತು. ಕತಾರ್ನಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಗೇನ್ಸ್ಟ್ ಕರಪ್ಷನ್ ಇದರ 11ನೇ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ದೋಹಾದಲ್ಲಿ ನಡೆದಿರುವಂಥದ್ದು. ಎಲ್ಲಿ ಬರುತ್ತಿದ್ದು? ಕತಾರ್ನಲ್ಲಿ ಬರುತ್ತೆ. 2026ನೇ ಸಾಲಿನ ಬ್ರಿಕ್ಸ್ ಶಿಖರ ಸಮ್ಮೇಳನ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. 2026ಕ್ಕೆ ಆಯೋಜನೆ ಮಾಡುತ್ತೆ. 2025 ಇದು ಬ್ರೆಜಿಲ್ನಲ್ಲಿ ನಡೆದಿತ್ತು. ರಾಷ್ಟ್ರೀಯ ಗಣಿತ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಡಿಸೆಂಬರ್ 22. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು. ಪ್ರತಿ ವರ್ಷ ಡಿಸೆಂಬರ್ 22ರಂದು ಯಾರ ನೆನಪಿನಲ್ಲಿ ರಾಷ್ಟ್ರೀಯ ಗಣಿತ ದಿವಸವನ್ನು ಆಚರಣೆ ಮಾಡಲಾಗುತ್ತೆ ಅಂತೇಳಿ? ಸರಿಯಾದ ಉತ್ತರ ಶ್ರೀನಿವಾಸ ರಾಮಾನುಜನ್. ಭಾರತದ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ನೆನಪಿಗೋಸ್ಕರ, ಶ್ರೀನಿವಾಸ ರಾಮಾನುಜನ್ ಅವರ ಜಯಂತಿಯಂದು, ಅವರ ಹುಟ್ಟಿದ ದಿನವಾದ ಡಿಸೆಂಬರ್ 22ರಂದು ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತೆ. ಹಾಗಾದರೆ ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಯಾವಾಗ? ಅಂತಾರಾಷ್ಟ್ರೀಯ ಗಣಿತ ದಿನ ಯಾವಾಗ? ಇದು ಕೂಡ ನೆನಪಿರಬೇಕಾಗತ್ತೆ. ಅಂತಾರಾಷ್ಟ್ರೀಯ ಗಣಿತ ದಿನ ಯಾವಾಗ ಆಚರಿಸ್ತಾರೆ? ಸೊ ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇನ ಯಾವಾಗ ಆಚರಿಸ್ತಾರೆ ಕೇಳಿದ್ರೆ 14 ಮಾರ್ಚ್ 14ರಂದು ಆಚರಣೆ ಮಾಡಲಾಗುತ್ತೆ.
ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಅರಣ್ಯ ಯೂನಿವರ್ಸಿಟಿಯನ್ನು ಅರಣ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು? ಸರಿ ಉತ್ತರ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶದ ಗೋರಖ್ಪುರ್, ಉತ್ತರ ಪ್ರದೇಶ ರಾಜ್ಯದಲ್ಲಿ. ವಿ.ವಿ.ಜಿ. ರಾಮ್ಜಿ ವಿಧೇಯಕದಂತೆ ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬಗಳಿಗೆ ಎಷ್ಟು ದಿನಗಳ ವಾರ್ಷಿಕ ಕೆಲಸವನ್ನು ನೀಡಲು ನಿರ್ಧರಿಸಲಾಗಿದೆ? ಸೊ ಮೊದಲಿಗೆ ವಿ ರಾಮ್ಜಿ ವಿಧೇಯಕ ಅಂದರೆ ಏನು ಅಂತ ನೋಡೋಣ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್ ಗ್ರ್ಯಾಂಟ್ ಬಿಲ್ ಅಂತೇಳಿ 2025ರಲ್ಲಿ ಜಾರಿಗೆ ತಂದಿರುವಂಥದ್ದು. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್ ಗ್ಯಾರಂಟಿ ಬಿಲ್ 2025. ಸೊ ಇದು ಗೊತ್ತಿರಲಿ. ಸೊ ಮೊದಲು ಇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಿತ್ತಲ್ಲ, MENREG, ಮನರೇಗಾ ಅಂತ ನಾವು ಕರಿತಿದ್ವಲ್ಲ, ಸೊ ಇದರ ಒಂದು ಹೆಸರನ್ನು ಬದಲಾವಣೆ ಮಾಡಿರುವಂಥದ್ದು. ಮೊದಲು 100 ದಿನಗಳ ಒಂದು ಉದ್ಯೋಗ ಖಾತ್ರಿಯನ್ನು ಒಳಪಡಿಸಲಾಗಿತ್ತು. ಅದನ್ನು ಬದಲಾವಣೆ ಮಾಡಿ 125 ದಿನಗಳಿಗೆ ಹೆಚ್ಚಿಸಲಾಯಿತು. 2025ನೇ ಸಾಲಿನ WTA ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ವಿಜೇತರು ಯಾರು? ಸರಿ ಉತ್ತರ ಅರಿಯಾನಾ ಸಬಲೆಂಕಾ ಬೆಲಾರಸ್ ದೇಶದವರು. ಅರಿಯಾನಾ ಸಬಲೆಂಕಾ ಇದಾರಲ್ಲ, ಇವರು ಬೆಲಾರಸ್ ದೇಶದವರು. ಹಾಗೂ ವಿಶ್ವದ ಶ್ರೇಷ್ಠ ಟೆನ್ನಿಸ್ ಆಟಗಾರ್ತಿ. ಸೊ ಬೆಲಾರಸ್ ದೇಶದ ಶ್ರೇಷ್ಠ ಟೆನ್ನಿಸ್ ಆಟಗಾರ್ತಿ ಅರಿಯಾನಾ ಸಬಲೆಂಕಾ ಅವರಿಗೆ 2025ನೇ ಸಾಲಿನ WTA ಪ್ಲೇಯರ್ ಆಫ್ ದಿ ಇಯರ್ ಅವಾರ್ಡ್ ಸಿಕ್ತು. ಹಾಗಾದರೆ ಇವರಿಗೆ ಎಷ್ಟು ಸಾರಿ ಸಿಕ್ಕಿದ್ದು ಕೇಳಿದ್ರೆ, ನಿರಂತರ ಕಂಟಿನ್ಯೂಸ್ಲಿ ಸೆಕೆಂಡ್ ಟೈಮ್ ಸಿಗ್ತಿರುವಂಥದ್ದು, ನಿರಂತರ 2ನೇ ಸಾರಿ ಈ ಪ್ರಶಸ್ತಿ ದೊರೆತಿರುವಂಥದ್ದು. ಗೋವಾ ಮುಕ್ತಿ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಡಿಸೆಂಬರ್ 19. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಗೋವಾ ಮುಕ್ತಿ ದಿವಸ ಇದೆಯಲ್ಲ, ಪೋರ್ಚುಗೀಸರ ಆಡಳಿತದಿಂದ ಗೋವಾವನ್ನು ಮುಕ್ತಿ ಮಾಡಿದ ದಿನ ಇದು. ಪೋರ್ಚುಗೀಸರ ಆಡಳಿತದಿಂದ ಗೋವಾ ಮುಕ್ತವಾದ ದಿನ ಇದು. ಗೋವಾ ಮುಕ್ತವಾದ ದಿನವನ್ನೇ ಪ್ರತಿ ವರ್ಷ ಗೋವಾ ಮುಕ್ತಿ ದಿವಸ 2025 ಇದನ್ನು ಡಿಸೆಂಬರ್ 19ರಂದು ಆಚರಿಸ್ತೀವಿ. ಆ್ಯಕ್ಚುಲಿ ಇದಕ್ಕೆ ಭಾರತದ ಒಂದು ಸರ್ಕಾರ, ಆ ಕಾಲದ ಭಾರತ ಸರ್ಕಾರ ಆಪರೇಷನ್ ವಿಜಯನ್ನು ಹಮ್ಮಿಕೊಳ್ಳುತ್ತೆ. ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ವಿಜಯ್ ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಆಪರೇಷನ್ ಹ್ಯಾಕ್ ಸ್ಟ್ರೈಕ್ ಯಾವ 2 ದೇಶಗಳ ನಡುವೆ ನಡೆದ ಮಿಲಿಟರಿ ಅಭ್ಯಾಸ? ಸರಿ ಉತ್ತರ USA ಮತ್ತು ಜೋರ್ಡಾನ್. ಅಮೆರಿಕ ಮತ್ತು ಜೋರ್ಡಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೆರಿಕ ಮತ್ತು ಜೋರ್ಡಾನ್. ನಾಸಾದ 15ನೇ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಜೆರಾರ್ಡ್ ಇಸಾಕ್ಮನ್. ಇವರು ಭಾರತದ 15ನೇ ಮುಖ್ಯಸ್ಥರಾಗಿ ಆಯ್ಕೆಯಾದರು. ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸೊ ನಾಸಾದ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಷಯ ಇದೆ. ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಆರ್ಗನೈಸೇಷನ್ ಪ್ರಾರಂಭ ಆಗಿದೆ ಯಾವಾಗ ಕೇಳಿದ್ರೆ 29 ಜುಲೈ 1958ರಲ್ಲಿ ಇದು ಪ್ರಾರಂಭ ಆಯಿತು. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ವಾಷಿಂಗ್ಟನ್ DC ನಾಸಾದ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ನಾಸಾದ ಧ್ಯೇಯ ವಾಕ್ಯ ಏನು ಅಂತೇಳಿ. ನಾಸಾದ ಧ್ಯೇಯ ವಾಕ್ಯ ಫಾರ್ ದ ಬೆನಿಫಿಟ್ ಆಫ್ ಆಲ್. ಫಾರ್ ದ ಬೆನಿಫಿಟ್ ಆಫ್ ಆಲ್, ಇದು ನಾಸಾದ ಧ್ಯೇಯ ವಾಕ್ಯ. ಇದು ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಫಿಫಾ ಇಂಟರ್ ಕಾಂಟಿನೆಂಟಲ್ ಕಪ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಪ್ಯಾರಿಸ್ ಸೆಂಟ್ ಜರ್ಮನ್. ಇದರ ವಿಜೇತ ತಂಡ ಪ್ಯಾರಿಸ್ ಸೆಂಟ್ ಜರ್ಮನ್. ಸೊ ಇದು ಖತಾರಲ್ಲಿ ಇದರ ಒಂದು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡೆದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬ್ಯಾಂಬೂ ಗಾರ್ಡನ್ ಥೀಮ್ ಇರುವ ಏರ್ಪೋರ್ಟ್ ಟರ್ಮಿನಲ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಬ್ಯಾಂಬೂ ಅಂದರೆ ಬಿದಿರಿನ ಒಂದು ಥೀಮ್ ಇರುವಂಥದ್ದು.
ಸರಿ ಉತ್ತರ. ಎಲ್ಲಿ ಇದು ಈ ಏರ್ಪೋರ್ಟ್ ಟರ್ಮಿನಲ್ ಉದ್ಘಾಟನೆ ಮಾಡಿದ್ರು ಕೇಳಿದ್ರೆ ಇದು ಗುವಾಹಟಿಯಲ್ಲಿ, ಅಸ್ಸಾಂನ ಗುವಾಹಟಿಯಲ್ಲಿ. ಗುವಾಹಟಿ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ? ಅಸ್ಸಾಂನ ಗುವಾಹಟಿಯಲ್ಲಿ. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಈ ಏರ್ಪೋರ್ಟಿಗೆ ಒಂದು ನೇಮ್ ಇದೆ, ಏನು ಕೇಳಿದ್ರೆ ಲೋಕಪ್ರಿಯ ಗೋಪಿನಾಥ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಲೋಕಪ್ರಿಯ ಗೋಪಿನಾಥ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏವಿಯಾ ಇಂದಿರಾ 2025 ಎನ್ನುವಂಥ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ, ಭಾರತ ಮತ್ತು ರಷ್ಯಾದ ನಡುವೆ ನಡೆಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವು ಗ್ರೀನ್ ಡಿಪಾಸಿಟ್ ಯೋಜನೆಯನ್ನು ಪ್ರಾರಂಭಿಸಿತು? ಗ್ರೀನ್ ಡಿಪಾಸಿಟ್ ಸ್ಕೀಮ್. ಸರಿ ಉತ್ತರ, ಮೇಘಾಲಯ. ಏನಿದು ಗ್ರೀನ್ ಡಿಪಾಸಿಟ್ ಸ್ಕೀಮ್ ಅಂದರೆ ಇಕೋ ಟೂರಿಸಂಗೆ ಉತ್ತೇಜನ ನೀಡುವಂಥದ್ದು. ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಅಂತ ನಮಗೆ ಕರಿಬೋದು. ಸೊ ಇದಕ್ಕೆ ಉತ್ತೇಜನ ನೀಡುವಂಥದ್ದು. ವಿಶೇಷವಾಗಿ ಇದರಲ್ಲಿ ಏನನ್ನು ಮಾಡಲಾಗುತ್ತೆ ಕೇಳಿದ್ರೆ ಪ್ಲಾಸ್ಟಿಕ್ ಫ್ರೀ ಪೊಲ್ಯೂಷನ್ ಅಂತೇಳಿ, ಪ್ಲಾಸ್ಟಿಕ್ ಫ್ರೀ ಟೂರಿಸಂ. ಸೊ ಈ ರೀತಿ ಮಾಡೋದ್ರ ಮೂಲಕ ಗ್ರೀನ್ ಡಿಪಾಸಿಟನ್ನು ಮಾಡೋದಕ್ಕೆ ಶುರು ಮಾಡ್ತು ಯಾವ ರಾಜ್ಯ? ಮೇಘಾಲಯ. ಅಂತರಿಕ್ಷವನ್ನು ತಲುಪಿದ ಮೊದಲ ವೀಲ್ ಚೇರ್ ಉಪಯೋಗಕರ್ತರು ಯಾರು? ಸರಿಯಾದ ಉತ್ತರ, ಮಿಚಿ ಪೆಂಟ್ಹಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೀಲ್ ಚೇರ್ ಆಗಿದ್ರು ಕೂಡ ಈಕೆ ಆಸ್ಟ್ರೋನಾಟ್ ಆಗಿದ್ಲು, ಅಂತರಿಕ್ಷಕ್ಕೆ ವೀಲ್ ಚೇರಲ್ಲೇ ತಲುಪಿದ್ಲು. ಟರ್ನಲ್ ಪುರಸ್ಕಾರ 2025 ವಿಜೇತರು ಯಾರು? ಸರಿಯಾದ ಉತ್ತರ, ನೆನು ಕಾಲು ಅಥವಾ ನೆನು ಕಾಲು. ಇವರು ಟರ್ನರ್ ಅವಾರ್ಡ್ 2025 ವಿಜೇತರು. ಇವರು ಈ ಒಂದು ಅವಾರ್ಡ್ ಪಡೆಯುತ್ತಿರುವಂತಹ ಮೊದಲ ಕಲಿಕಾ ನ್ಯೂನತೆ ಉಳ್ಳ ವ್ಯಕ್ತಿ. ಮೊದಲ ಕಲಿಕಾ ನ್ಯೂನತೆ ಅಂದರೆ ಲರ್ನಿಂಗ್ ಡಿಸಾರ್ಡರ್ ಇರುವ ವ್ಯಕ್ತಿ, ಲರ್ನಿಂಗ್ ಡಿಸಾರ್ಡರ್ ಇರುವಂಥ ವ್ಯಕ್ತಿಯಾಗಿದ್ದಾರೆ. ರಾಷ್ಟ್ರೀಯ ಕಿಸಾನ್ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ, ಡಿಸೆಂಬರ್ 23. ಸೊ ರಾಷ್ಟ್ರೀಯ ಕಿಸಾನ್ ದಿವಸ ಇದೆಯಲ್ಲ, ವಿಶೇಷವಾಗಿ ಇದು ಯಾರ ನೆನಪಿನಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಚೌಧರಿ ಚರಣ್ ಸಿಂಗ್ ಜಯಂತಿಯ ನೆನಪಿಗೆ. ಚೌಧರಿ ಚರಣ ಸಿಂಗ್ ಇವರ ಜಯಂತಿಯ ನೆನಪಿಗೆ ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟ್ರೀಯ ಕಿಸಾನ್ ಡೇಯನ್ನು ಆಚರಣೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿಯಲ್ಲಿ 100 ಮೀಟರ್ ಒಳಗಿನ ಬೆಟ್ಟಗಳಲ್ಲಿ ಗಣಿಗಾರಿಕೆ ಮಾಡಲು ಅನುಮತಿ ನೀಡಿತ್ತು? ಸರಿ ಉತ್ತರ, ಅರಾವಳಿ ಪರ್ವತ ಶ್ರೇಣಿಯಲ್ಲಿ. 100 ಮೀಟರ್ಗಿಂತ ಕಡಿಮೆ ಎತ್ತರವಿರುವಂಥ ಬೆಟ್ಟಗಳನ್ನು ಅದು ಬೆಟ್ಟ ಅಂತೇಳಿ ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಇಲ್ಲಿ ಗಣಿಗಾರಿಕೆ ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು. ಇದಕ್ಕೆ ರಿಟ್ಟನ್ನು ತರಲಾಯಿತು, ಅಂದರೆ ಸುಪ್ರೀಂ ಕೋರ್ಟ್ಗೆ ಮರು ಒಂದು ವಿಚಾರಣೆ ಒಳಪಡಿಸಿದಾಗ ಸದ್ಯಕ್ಕೆ ಇದು ಪ್ರೊಹಿಬಿಟ್ ಆಗಿದೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ಅವಕಾಶವನ್ನು ನೀಡಿಲ್ಲ. ಯಥಾಸ್ಥಿತಿ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಕಾಯ್ದುಕೊಳ್ಳಿ, ಅರಾವಳಿಯಲ್ಲಿ ಯಾವುದೇ ಗಣಿಗಾರಿಕೆ ಮಾಡಬಾರ್ದು ಅಂತ ಸದ್ಯಕ್ಕೆ ಪ್ರೊಹಿಬಿಟ್ ಮಾಡಿದೆ. ಯಾವ ರಾಜ್ಯವು ಕರ್ಮಶ್ರೀ ಯೋಜನೆಯ ಹೆಸರನ್ನು ಬದಲಾಯಿಸಿ ಮಹಾತ್ಮಾಶ್ರೀ ಅಂತ ಇಡಲು ನಿರ್ಧರಿಸಿದೆ? ಸರಿ ಉತ್ತರ, ಪಶ್ಚಿಮ ಬಂಗಾಳ. ಏನಿದು ಕರ್ಮಶ್ರೀ ಯೋಜನೆ ಅಂತ ಕೇಳಿದ್ರೆ ಇದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಕರ್ಮಶ್ರೀ ಇದೆಯಲ್ಲ, ಇದು ಒಂದು ಬಗೆಯ ಎಂಪ್ಲಾಯ್ಮೆಂಟ್, ಮನರೇಗಾದ ರೀತಿಯೇ ಎಂಪ್ಲಾಯ್ಮೆಂಟ್. ಪಶ್ಚಿಮ ಬಂಗಾಳದ ಪ್ರೋಗ್ರಾಮ್ ಇದು, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಉದ್ಯೋಗ ಖಾತ್ರಿ ಯೋಜನೆ ಆಗಿದೆ. ಸೊ ಇದನ್ನು ಹೆಸರನ್ನು ಮೊದಲು ಕರ್ಮಶ್ರೀ ಅಂತಿತ್ತು, ಅದನ್ನು ಬದಲಾಯಿಸಿ ಮಹಾತ್ಮಾಶ್ರೀ ಅಂತ ಇಡೋದಕ್ಕೆ ನಿರ್ಧರಿಸಲಾಗಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಾರಂಪರಿಕ ಲೋಸಾರ ಫೆಸ್ಟಿವಲನ್ನು ಆಚರಿಸಲಾಯಿತು? ಸರಿ ಉತ್ತರ, ಲಡಾಖ್ನಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಈ ಒಂದು ಫೆಸ್ಟಿವಲ್ ಆಚರಣೆ ಮಾಡಲಾಗುತ್ತೆ. ಫೆಸ್ಟಿವಲ್ ನೇಮ್ ಲೋಸಾರ.
ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಸ್ಟೇಟ್ ಲೆವೆಲ್ ಮಲ್ಟಿ ನ್ಯಾಷನಲ್ ಪಾರ್ಕ್ ಟೈಗರ್ ಕಾರಿಡಾರ್ ಟೈಗರ್ ಕಾರಿಡಾರ್ನ ಘೋಷಣೆ ಮಾಡಲಾಗಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. SAFF ಸ್ಯಾಫ್ ಅಂತ ನಾವೇನು ಕರಿತೀವಲ್ಲ, ಸ್ಯಾಫ್ ಇದರ ಮಹಿಳಾ ಕ್ಲಬ್ ಫುಟ್ಬಾಲ್ ಚಾಂಪಿಯನ್ಶಿಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಈಸ್ಟ್ ಬೆಂಗಾಲ್ FC. ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಇದೆಯಲ್ಲ, ಇದು ಸ್ಯಾಫ್ ಮಹಿಳಾ ಕ್ಲಬ್ ಫುಟ್ಬಾಲ್ 2025 ವಿಜೇತ ತಂಡ. ಇದು ನೇಪಾಳವನ್ನು ಸೋಲಿಸಿ ನೇಪಾಳ ಫುಟ್ಬಾಲ್ ಕ್ಲಬ್ಬನ್ನು ಸೋಲಿಸಿ ಈ ಒಂದು ಪ್ರೈಸನ್ನು ಗೆದ್ಕೊಳ್ತು. ನೇಪಾಳದ ಆರ್ಮ್ಡ್ ಪೊಲೀಸ್ ಫೋರ್ಸ್ ಸಶಸ್ತ್ರ ಪೊಲೀಸ್ ದಳವನ್ನು ಸೋಲಿಸಿ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಇದೆಯಲ್ಲ, ಇದು ಸ್ಯಾಫ್ ಮಹಿಳಾ ಕ್ಲಬ್ ಫುಟ್ಬಾಲ್ ಚಾಂಪಿಯನ್ಶಿಪ್ 2025 ಗೆದ್ಕೊಳ್ತು. ಎಲ್ಲಿ ನಡೆದಿತ್ತು ಕೇಳಿದ್ರೆ, ಇದು ಆಯೋಜನೆ ಆಗಿದ್ದು ನೇಪಾಳದ ಕಠ್ಮಂಡುವಿನಲ್ಲಿ. ನೇಪಾಳ ರಾಜ್ಯದ ರಾಜಧಾನಿ ಕಠ್ಮಂಡುವಿನಲ್ಲಿ ಇದು ಆಯೋಜನೆ ಮಾಡಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಕೆಳಗಿನ ಯಾವ ಸ್ಥಳದಲ್ಲಿ ದೇಶಕ್ಕೆ ರಾಷ್ಟ್ರ ಪ್ರೇರಣಾ ಸ್ಥಳ ಅಂತೇಳಿ ಸಮರ್ಪಣೆ ಮಾಡ್ತಾರೆ? ಸರಿಯಾದ ಉತ್ತರ ಲಕ್ನೋದಲ್ಲಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ. ಉತ್ತರ ಪ್ರದೇಶ್ ಬಹಳ ಪ್ರಮುಖವಾದ ಅಂಶಗಳಿದ್ದಾವೆ, ವಿಚಾರಗಳಿದ್ದಾವೆ. ರಾಷ್ಟ್ರ ಪ್ರೇರಣಾ ಸ್ಥಳ ಅಂತೇಳಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಒಂದು ಸ್ಥಳವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರೆ. ಏನಿದು ರಾಷ್ಟ್ರ ಪ್ರೇರಣಾ ಸ್ಥಳ ಅಂತ ಹೇಳಿದ್ರೆ, ಇದು 65 ಎಕರೆ ಜಾಗದಲ್ಲಿ ಉದ್ಯಾನವನ ಮತ್ತು ಸ್ಮಾರಕ ನಿರ್ಮಾಣ ಮಾಡಿರುವಂಥದ್ದು. ವಿಶೇಷವಾಗಿ ಇಲ್ಲಿ 3 ವ್ಯಕ್ತಿಗಳ ಸ್ಮಾರಕಗಳನ್ನು, ಕಂಚಿನ ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ. ಯಾರ್ಯಾರು ಕೇಳಿದ್ರೆ, ಶ್ಯಾಮ ಪ್ರಸಾದ್ ಮುಖರ್ಜಿ ಒಂದು, ಅಟಲ್ ಬಿಹಾರಿ ವಾಜಪೇಯಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಈ 3 ವ್ಯಕ್ತಿಗಳ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ 65 ಎಕರೆ ಜಾಗದಲ್ಲಿ ಉದ್ಯಾನವನ ಮತ್ತು ಸ್ಮಾರಕವನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಇದಕ್ಕೆ ರಾಷ್ಟ್ರ ಪ್ರೇರಣಾ ಸ್ಥಳ ಅಂತೇಳಿ ಘೋಷಣೆ ಕೂಡ ಮಾಡಲಾಯಿತು. ಯಾವ ಸ್ಪೇಸ್ ಏಜೆನ್ಸಿ SST ಸ್ಪೇಸ್ ಮೊಬೈಲ್ನ ಬ್ಲೂ ಬರ್ಡ್ ಬ್ಲಾಕ್ 2 ಎನ್ನುವಂತಹ ಉಪಗ್ರಹವನ್ನು ಲಾಂಚ್ ಮಾಡಿತು? ಉಪಗ್ರಹದ ಹೆಸರು ಬ್ಲೂ ಬರ್ಡ್ ಬ್ಲಾಕ್ 2 ಅಂತೇಳಿ. ಸೊ ಯಾವ ಸ್ಪೇಸ್ ಏಜೆನ್ಸಿ ಅಂತ ಕೇಳಿದ್ರೆ, ಸ್ಪೇಸ್ ಏಜೆನ್ಸಿ ಹೆಸರು ಇಸ್ರೋ. ಭಾರತದ ಇಸ್ರೋ ಇದನ್ನು ಲಾಂಚ್ ಮಾಡಿರುವಂಥದ್ದು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಬಾಹುಬಲಿ ಎನ್ನುವಂತಹ ರಾಕೆಟ್ ಮೂಲಕ ಲಾಂಚ್ ಆಗಿದ್ದು, ಬಾಹುಬಲಿ ಅಂತೇಳಿ ಇದಕ್ಕೆ ಒಂದು ಹೆಸರು ಕೂಡ ಇತ್ತು. ಸೊ ಇದರ ಆ್ಯಕ್ಚುಯಲ್ ನೇಮ್ ಏನು ಕೇಳಿದ್ರೆ, ರಾಕೆಟ್ ನೇಮ್ LV-M3 ಈ ಬಾಹುಬಲಿ ಎನ್ನುವಂತಹ ರಾಕೆಟ್, ಇದಕ್ಕೆ ಯಾಕೆ ಬಾಹುಬಲಿ ಅಂತ ಹೇಳ್ತಾರೆ ಕೇಳಿದ್ರೆ, ಇದು ಅತ್ಯಂತ ತೂಕವನ್ನು ಕೊಂಡೊಯ್ಯಬಹುದಾದಂಥ ಒಂದು ರಾಕೆಟ್ ಆಗಿದೆ. ಸೊ ಈ ಒಂದು ಬ್ಲೂ ಬರ್ಡ್ ಬ್ಲಾಕ್ 2 ಉಪಗ್ರಹ ಏನಿದೆ, ಇದು 6100 kg ತೂಕದ ಉಪಗ್ರಹವಾಗಿತ್ತಿದು. ಸೊ ಇದನ್ನು ಬಾಹುಬಲಿ ರಾಕೆಟ್ LV-M3 ಎನ್ನುವಂಥ ರಾಕೆಟ್ ಲಾಂಚ್ ಮಾಡುತ್ತೆ. ಇದನ್ನು ಲಾಂಚ್ ಮಾಡಿದ ಸಂಸ್ಥೆ ಭಾರತದ ಇಸ್ರೋ. BWF ವರ್ಲ್ಡ್ ಟೂರ್ ಫಿನಾನ್ಸ್ 2025 ಇದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆನ್ಸೆಯಂಗ್ ಅವರು ಇದನ್ನು ಗೆದ್ಕೊಳ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆನ್ಸೆಯಂಗ್ ಯಾವ ದೇಶದವರು ಕೇಳಿದ್ರೆ, ದಕ್ಷಿಣ ಕೊರಿಯಾ. ಸೊ BWF ವರ್ಲ್ಡ್ ಟೂರ್ ಫೈನಾನ್ಸ್ 2025 ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಹಾಗಾದರೆ?
ಪುರುಷರ ಸಿಂಗಲ್ಸ್ ವಿಜೇತರು ಯಾವುದು? BWF ವರ್ಲ್ಡ್ ಟೂರ್ ಫಿನಾನ್ಸ್ 2025 ಇದರ ಪುರುಷರ ಸಿಂಗಲ್ಸ್ ವಿಜೇತರು ಕ್ರಿಸ್ಟೋ ಪೊಪೋವಾ. ಅವರು ಇದರ ವಿಜೇತರು. ಇವರು ಯಾವ ದೇಶದವರು ಕೇಳಿದ್ರೆ ಫ್ರಾನ್ಸ್ ದೇಶದವರು. ಈ ಕೆಳಗಿನ ಯಾವ ದೇಶವು ಡಿಸೆಂಬರ್ನಲ್ಲಿ ಪಾಲಿಮರ್ ಬ್ಯಾಂಕ್ ನೋಟನ್ನು ಲಾಂಚ್ ಮಾಡ್ತು? ಆ್ಯಕ್ಚುಲಿ ಪಾಲಿಮರ್ ಬ್ಯಾಂಕ್ ನೋಟ್ ಇದೆಯಲ್ಲ, ಇದು ನಕಲಿ ನೋಟುಗಳನ್ನು ತಡೆಗಟ್ಟಲು ತಡೆಗಟ್ಟೋದಕ್ಕೋಸ್ಕರ ಪಾಲಿಮರ್ ಎನ್ನುವಂತಹ ಬ್ಯಾಂಕ್ ನೋಟನ್ನು ಲಾಂಚ್ ಮಾಡ್ತು. ಯಾವ ದೇಶ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಓಮನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಪಂಚದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾಶಿವಾಜಿಕಿ ಕಾರಿವಾ ಪುನಃ ಪ್ರಾರಂಭ ಮಾಡಲಾಯಿತು? ಇದು ಪ್ರಪಂಚದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಗೊತ್ತಿರಲಿ. ಸೊ ಯಾವ ದೇಶದಲ್ಲಿ ಕೇಳಿದ್ರೆ ಜಪಾನ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಜಪಾನ್ ದೇಶದ್ದು ಅಂತ. 2025ನೇ ಸಾಲಿನ ಅಂಡರ್-19 ಕ್ರಿಕೆಟ್ ಏಷ್ಯಾ ಕಪ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಪಾಕಿಸ್ತಾನ. ಅಂಡರ್ 19 ಕ್ರಿಕೆಟನ್ನು ಭಾರತದೊಂದಿಗೆ ಫೈನಲ್ಸಲ್ಲಿ ಭಾರತವನ್ನು ಸೋಲಿಸೋದ್ರ ಮೂಲಕ ಈ ಒಂದು ವರ್ಲ್ಡ್ ಕಪ್ಪನ್ನು ಗೆದ್ಕೊಳ್ತು. ಸೊ ಇದು ಎಲ್ಲಿ ನಡೀತು ಕೇಳಿದ್ರೆ ದುಬೈನಲ್ಲಿ ನಡೀತು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಏಷ್ಯಾ ಯೂತ್ ಪ್ಯಾರಾ ಗೇಮ್ಸ್ ದುಬೈ 2025 ಇದರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಭಾರತ 102 ಪದಕಗಳನ್ನು ಪಡ್ಕೊಳ್ತು ಮತ್ತು ಭಾರತ 7ನೇ ಸ್ಥಾನದಲ್ಲಿದೆ. 7ನೇ ಸ್ಥಾನದಲ್ಲಿ. ಹಾಗಾದ್ರೆ ಏಷ್ಯಾ ಯೂತ್ ಪ್ಯಾರಾ ಗೇಮ್ಸ್ ದುಬೈ 2025 ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಫಸ್ಟ್ ಪ್ಲೇಸ್ ಯಾವುದು ಕೇಳಿದ್ರೆ ಉಜ್ಬೇಕಿಸ್ತಾನ್ ಒಟ್ಟು 197 ಪದಕಗಳು. ಇದು ಚಿನ್ನವನ್ನು ಹೆಚ್ಚು ಪಡ್ಕೊಂಡದ್ರ ಮೇಲೆ ಈ ಒಂದು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಘೋಷಣೆ ಮಾಡಲಾಗುತ್ತೆ. 99 ಚಿನ್ನ. ಸೆಕೆಂಡ್ ಪ್ಲೇಸ್ 2ನೇ ಸ್ಥಾನ ಯಾವುದು ಕೇಳಿದ್ರೆ ಇರಾನ್ ಒಟ್ಟು 262 ಪದಕವನ್ನು ಪಡ್ಕೊಳ್ತು. ಬಟ್ ಅದರಲ್ಲಿ ಚಿನ್ನ 76 ಇತ್ತು. ಇನ್ನು 3ನೇ ಸ್ಥಾನ ಜಪಾನ್ ಒಟ್ಟು 77 ಪದಕವನ್ನು ಗೆದ್ಕೊಳ್ತು. ಅದರಲ್ಲಿ ಚಿನ್ನ 40 ಇತ್ತು. ಭಾರತ 102 ಪದಕವನ್ನು ಪಡ್ಕೊಂಡ್ರು ಕೂಡ ಚಿನ್ನದ ಸಂಖ್ಯೆ ಕಡಿಮೆ ಇರೋದ್ರಿಂದ ಭಾರತ 7ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ನ್ಯಾಷನಲ್ ಕನ್ಸ್ಯೂಮರ್ ಡೇ 2025 ಇದನ್ನು ಯಾವಾಗ ಆಚರಿಸಲಾಯಿತು? ನ್ಯಾಷನಲ್ ಕನ್ಸ್ಯೂಮರ್ ಡೇ ಸರಿಯಾದ ಉತ್ತರ ಡಿಸೆಂಬರ್ 24. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಪ್ರತಿ ವರ್ಷ ಡಿಸೆಂಬರ್ 24ರಂದು ನ್ಯಾಷನಲ್ ಕನ್ಸ್ಯೂಮರ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ 2025ರ ಧ್ಯೇಯವಾಕ್ಯ ಅಥವಾ ಥೀಮ್ ಏನಾಗಿತ್ತು ಅಂದ್ರೆ ಎಫಿಷಿಯಂಟ್ ಅಂಡ್ ಸ್ಪೀಡಿ ಡಿಸ್ಪೋಸಲ್ ಟು ಡಿಜಿಟಲ್ ಜಸ್ಟಿಸ್ ಅಂತಿದೆ. Efficient and speedy disposal through digital justice. ಇದು 2025ರ ಥೀಮ್ ಆಗಿತ್ತು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ 19ನೇ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ರಷ್ಯಾ. IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ 19ನೇ ಸದಸ್ಯ ರಾಷ್ಟ್ರ ರಷ್ಯಾ. ಫುಟ್ಬಾಲ್ ಆಟವನ್ನು ಪ್ರಮೋಟ್ ಮಾಡಲು ಯಾವ ರಾಜ್ಯವು ಪ್ರಾಜೆಕ್ಟ್ ಮಹಾದೇವ ಇದನ್ನ ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನು ಪ್ರಾಜೆಕ್ಟ್ ಹೆಸರು? ಪ್ರಾಜೆಕ್ಟ್ ಮಹಾದೇವ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಸೂಪರ್ ಕಪ್ 2025-26 ಇದರ
ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಫುಟ್ಬಾಲ್ ಕ್ಲಬ್ ಗೋವಾ, FC ಗೋವಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಈಸ್ಟ್ ಬೆಂಗಾಲನ್ನು ಸೋಲಿಸಿ ಫೈನಲ್ಸಲ್ಲಿ ಈ ಒಂದು ಫುಟ್ಬಾಲ್ ಸೂಪರ್ ಕಪ್ಪನ್ನು ಗೆದ್ಕೊಳ್ತು. ಸ್ಕ್ವಾಷ್ ವರ್ಲ್ಡ್ ಕಪ್ 2025 ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿ ಉತ್ತರ ಭಾರತದಲ್ಲಿ ಆಯೋಜನೆ ಮಾಡಲಾಗಿತ್ತು, ಭಾರತದ ಚೆನ್ನೈನಲ್ಲಿ. ಜೆಕ್ ಗಣರಾಜ್ಯದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಆಂಡ್ರೀಸ್ ಬಾಬಿಸ್. ಆಂಡ್ರೀಸ್ ಬಾಬಿಸ್ ಅವರು ಜೆಕ್ ಗಣರಾಜ್ಯದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ, ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಯುನೆಸ್ಕೋದ ಮಾನವ ಅಮೃತ ಸಾಂಸ್ಕೃತಿಕ ವಿರಾಸತ್ ಪ್ರತಿನಿಧಿ ಸೂಚಿಯಾಗಿ ಆಯ್ಕೆಯಾದ ಭಾರತೀಯ ಹಬ್ಬ ಯಾವುದು? ಸರಿ ಉತ್ತರ ದೀಪಾವಳಿ. ಇದೊಂದು ಅಮೂರ್ತ ಸಾಂಸ್ಕೃತಿಕ ವಿರಾಸತ್ತಾಗಿದೆ. ಅಮೃತ ಅಲ್ಲ, ಅಮೂರ್ತ. ಅಮೂರ್ತ ಸಾಂಸ್ಕೃತಿಕ ವಿರಾಸತ್. ಸೊ ಯುನೆಸ್ಕೋ ಈ ರೀತಿಯ ಅಮೂರ್ತ ಸಾಂಸ್ಕೃತಿಕ ವಿರಾಸತ್ತನ್ನು, ವಿಶಿಷ್ಟವಾದ ಫೆಸ್ಟಿವಲ್ಗಳನ್ನು, ನೃತ್ಯಗಳನ್ನು ಕೂಡ ಆಯ್ಕೆ ಮಾಡುತ್ತೆ. ಸೊ ಈ ಹಿಂದೆ ಅಂದರೆ ದೀಪಾವಳಿಗಿಂತ ಮೊದಲು ಗಾರ್ಬಾ ನೃತ್ಯ ಆಯ್ಕೆಯಾಗಿತ್ತು. ಗುಜರಾತ್ನ ಗಾರ್ಬಾ ನೃತ್ಯ ಆಯ್ಕೆಯಾಗಿತ್ತು. ಭಾರತದಲ್ಲಿ ಒಟ್ಟಾರೆ ಈ ರೀತಿ ಅಮೂರ್ತ ಸಾಂಸ್ಕೃತಿಕ ವಿರಾಸತ್ತಿಗೆ ಸೇರುವಂತಹ ಒಟ್ಟಾರೆ ಎಷ್ಟು ಸೇರಿದಾವೆ ಕೇಳಿದ್ರೆ ಟೋಟಲ್ 16 ಸೇರಿದಾವೆ. ಸೊ ದೀಪಾವಳಿ ಇದೆಯಲ್ಲ, ಇದು 16ನೇಯ ಅಮೂರ್ತ ಸಾಂಸ್ಕೃತಿಕ ವಿರಾಸತ್ತಾಗಿ ಯುನೆಸ್ಕೋಗೆ ಸೇರಿರುವಂಥದ್ದು. ಟೋಟಲ್ ಭಾರತದಲ್ಲಿ 16 ಸಾಂಸ್ಕೃತಿಕ ವಿರಾಸತ್, ಅಮೂರ್ತ ಸಾಂಸ್ಕೃತಿಕ ವಿರಾಸತ್ ಸಂದರ್ಭಗಳಿದ್ದಾವೆ. ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಸ್ಮಾರಕವನ್ನು ಭಾರತದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು? ಸರಿ ಉತ್ತರ ಗಲಾವನ್ ವ್ಯಾಲಿಯಲ್ಲಿ ಸ್ಥಾಪಿಸಲಾಯಿತು. ಈ ಗಲಾವನ್ ವ್ಯಾಲಿ ಇದೆಯಲ್ಲ, ಇದು ಲಡಾಖ್ನಲ್ಲಿ ಇರುವಂಥದ್ದು. ಇದು ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಸ್ಮಾರಕವಾಗಿದೆ. ಜೂನಿಯರ್ ಪುರುಷರ ಹಾಕಿ ವರ್ಲ್ಡ್ ಕಪ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಜರ್ಮನಿ. ಜರ್ಮನಿ ಸ್ಪೈನನ್ನು ಫೈನಲ್ಸಲ್ಲಿ ಸೋಲಿಸೋದ್ರ ಮೂಲಕ ಈ ಒಂದು ಟೂರ್ನಿಯನ್ನು ಗೆದ್ಕೊಳ್ತು. ಭಾರತದಲ್ಲಿ ಇದಕ್ಕೆ ಕಂಚಿನ ಪದಕ ಸಿಕ್ತು. ಜೂನಿಯರ್ ಪುರುಷರ ಹಾಕಿ ವರ್ಲ್ಡ್ ಕಪ್ 2025ರಲ್ಲಿ ಭಾರತ ಪಡೆದ ಪದಕ ಯಾವುದು ಕೇಳಿದ್ರೆ ಕಂಚು. ಆಯೋಜನೆ ಎಲ್ಲಿ ಮಾಡಲಾಗಿತ್ತು ಕೇಳಿದ್ರೆ ತಮಿಳುನಾಡಲ್ಲಿ. ತಮಿಳುನಾಡಿನ ಚೆನ್ನೈ ಮತ್ತು ಮದುರೈನಲ್ಲಿ ಆಡಿಸಲಾಯಿತು. ಚೆನ್ನೈ ಮತ್ತು ಮದುರೈನಲ್ಲಿ ಆಡಿಸಲಾಯಿತು. ಸೊ ಭಾರತಕ್ಕೆ ಇದು ಈ ಒಂದು ಟೂರ್ನಮೆಂಟಲ್ಲಿ ಕಂಚಿನ ಪದಕ ಸಿಕ್ತು. ಚಾಂಪಿಯನ್ಸ್ ಆಫ್ ದ ಅರ್ತ್ ಪುರಸ್ಕಾರ 2025ರ ವಿಜೇತ ಭಾರತೀಯ ಯಾರು? ಸರಿಯಾದ ಉತ್ತರ ಸುಪ್ರಿಯಾ ಸಾಹು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಪ್ರಿಯಾ ಸಾಹು. ಯುನಿಸೆಫ್ ತನ್ನ ಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಿತು? ಯುನಿಸೆಫ್ ಸರಿ ಉತ್ತರ 11 ಡಿಸೆಂಬರ್. ಪ್ರತಿ ವರ್ಷ 11 ಡಿಸೆಂಬರ್ ಅಂದು ಯುನಿಸೆಫ್ ತನ್ನ ಸ್ಥಾಪನಾ ದಿನವನ್ನು ಆಚರಿಸುತ್ತೆ. ಯುನಿಸೆಫ್ ಇದೆಯಲ್ಲ 1946ರಲ್ಲಿ ಸ್ಥಾಪನೆ ಆಯಿತು. 1946ರ ಡಿಸೆಂಬರ್ 11ರಂದು ಸ್ಥಾಪನೆ. ಹಾಗಾಗಿ ಪ್ರತಿ ವರ್ಷ ಡಿಸೆಂಬರ್ 11ರಂದು ಯುನಿಸೆಫ್ ತನ್ನ ಸ್ಥಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತೆ. ಹಾಗೆಯೇ ಯುನಿಸೆಫ್ನ ಕೇಂದ್ರ ಕಚೇರಿ ಇರುವಂಥದ್ದು ಅಮೇರಿಕದಲ್ಲಿ. ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಇರೋದೆಲ್ಲ ಕೇಳಿದ್ರೆ ಅಮೇರಿಕಾ. ಇದರ ಪ್ರಸ್ತುತ ಮುಖ್ಯಸ್ಥರು, ಯುನೆಸ್ಕೋನ ಮುಖ್ಯಸ್ಥರು ಯಾರು ಕೇಳಿದ್ರೆ ಕ್ಯಾಥರಿನ್ ರಝೈಲ್. ಕ್ಯಾಥರಿನ್ ರಝೇಲ್ ಇದು ಪ್ರಸ್ತುತ ಇದರ ಅಧ್ಯಕ್ಷರು ಅಥವಾ ಮುಖ್ಯಸ್ಥರು ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಮೈ ಡೇ ಮೈ ರೈಟ್ಸ್. ಥೀಮ್ 2025 ಏನಾಗಿತ್ತು ಕೇಳಿದ್ರೆ ಮೈ ಡೇ ಮೈ ರೈಟ್ಸ್. ಇದು 2025ರ ಯುನೆಸ್ಕೋ ಸ್ಥಾಪನಾ ದಿನದ ಧ್ಯೇಯವಾಕ್ಯ ಅಥವಾ ಥೀಮ್ ಆಗಿತ್ತು. ಟೈಮ್ ಮ್ಯಾಗಝಿನ್ ಇದರ 2025ರ CEO ಆಫ್ ದ ಇಯರ್ ಅವಾರ್ಡ್ ವಿಜೇತರು ಯಾರು? CEO ಆಫ್ ದ ಇಯರ್ ಅವಾರ್ಡ್ 2025 ಟೈಮ್ ಮ್ಯಾಗಝಿನ್ ಯಾರಿಗೆ ನೀಡ್ತು? ಸರಿ ಉತ್ತರ ನೀಲಮೋಹನ್ ಅವರಿಗೆ.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಟೆಸ್ಟ್, ಒನ್ ಡೇ, T20 ಮೂರು ಕ್ರಿಕೆಟ್ ಫಾರ್ಮೆಟಲ್ಲಿ, ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ 100 ವಿಕೆಟನ್ನು ಪಡೆದ ಮೊದಲ ಭಾರತೀಯ ಬೌಲರ್ ಯಾರು? ಸರಿ ಉತ್ತರ ಜಸ್ಪ್ರೀತ್ ಬುಮ್ರಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 3 ಫಾರ್ಮೆಟಲ್ಲೂ ಕೂಡ 100 ವಿಕೆಟನ್ನು ಪಡ್ಕೊಂಡಿದ್ದಾರೆ ಇವರು. ಯಾವ ಸಂಸ್ಥೆಯು ಭಾರತದ UPI ಪೇಮೆಂಟ್ ಇದೆಯಲ್ಲ ಇದಕ್ಕೆ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಇದರ ಮಾನ್ಯತೆಯನ್ನು ನೀಡ್ತು? ಸರಿಯಾದ ಉತ್ತರ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೆಯಲ್ಲ ಭಾರತದ UPI ಪೇಮೆಂಟ್ ಸಿಸ್ಟಮ್ಗೆ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ನ ಮಾನ್ಯತೆಯನ್ನು ನೀಡಿತು. ಪ್ರಪಂಚದ ಅತಿ ದೊಡ್ಡ UPI ಅಂತ ಕೂಡ ಹೆಸರಾಯಿತು ಭಾರತದ UPI ಪೇಮೆಂಟ್ ಸಿಸ್ಟಮ್. ನೀತಿ ಆಯೋಗವು ಈ ಕೆಳಗಿನ ಯಾವ ರಾಜ್ಯವನ್ನು ಭಾರತದ ಶುಂಠಿ ರಾಜಧಾನಿ ಅಂತೇಳಿ ಘೋಷಣೆ ಮಾಡಿತು? ಸರಿ ಉತ್ತರ ಮಿಜೋರಾಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟೈಮ್ಸ್ ಮ್ಯಾಗಝಿನ್ ಇದರ ಪರ್ಸನ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ದ ಆರ್ಕಿಟೆಕ್ಟ್ಸ್ ಆಫ್ AI. ಇದಕ್ಕೆ ಟೈಮ್ಸ್ ಮ್ಯಾಗಝಿನ್ ನೀಡುವಂತಹ ಪರ್ಸನ್ ಆಫ್ ದ ಇಯರ್ ಅವಾರ್ಡ್ ದೊರೆಯಿತು. ಕಾಮನ್ವೆಲ್ತ್ ಖೋಖೋ ಚಾಂಪಿಯನ್ಶಿಪ್ 2026ರಲ್ಲಿ ಯಾವ ದೇಶದಲ್ಲಿ ನಡೀತಾ ಇದೆ? 26 ಯಾವ ದೇಶದಲ್ಲಿ ನಡೀತಾ ಇದೆ? ಸರಿ ಉತ್ತರ ಇದು ಭಾರತದಲ್ಲಿ ನಡೀತಾ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು ಮೊದಲ ಬಾರಿಗೆ WSF ಸ್ಕ್ವಾಷ್ ವರ್ಲ್ಡ್ ಕಪ್ 2025 ಗೆದ್ದುಕೊಂಡಿತು? ಸರಿ ಉತ್ತರ ಭಾರತ ಹಾಂಗ್ಕಾಂಗನ್ನು ಸೋಲಿಸೋದ್ರ ಮೂಲಕ ಈ ಒಂದು WSF ಸ್ಕ್ವಾಷ್ ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಳ್ತು. ಈ ಒಂದು ವರ್ಲ್ಡ್ ಕಪ್ ಗೆದ್ದಂತಹ ಏಷ್ಯಾದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಏಷ್ಯಾದ ಮೊದಲ ದೇಶ ಭಾರತ. ಇನ್ನು ಎಲ್ಲಿ ನಡೀತು ಕೇಳಿದ್ರೆ ಇದು ಚೆನ್ನೈನಲ್ಲಿ ನಡೀತು. ಆಯೋಜನೆ ಚೆನ್ನೈನಲ್ಲಿ ಆಗಿತ್ತಿದ್ರದ್ದು. ಯಾವ ರಾಜ್ಯದ ಕೊಪಾರ ಎನ್ನುವಂತಹ ಜಲಾಶಯ ಈ ರಾಜ್ಯದ ಮೊದಲ ರಾಮಸರ್ ಸೈಟ್ ಆಗಿ ಆಯ್ಕೆಯಾಯಿತು? ಸರಿ ಉತ್ತರ ಛತ್ತೀಸ್ಗಢದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ನಗರದಲ್ಲಿ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಅವರ 70 ಅಡಿ ಎತ್ತರದ ಲೋಹದ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಯಿತು? ಸರಿ ಉತ್ತರ ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ. ಇದು ಪ್ರಪಂಚದ ಅತಿ ಎತ್ತರದ ಫುಟ್ಬಾಲ್ ತಾರೆಯ ಪ್ರತಿಮೆಯಾಗಿದೆ. ಪ್ರಪಂಚದ ಅತಿ ಎತ್ತರದ ಫುಟ್ಬಾಲ್ ತಾರೆಯ ಪ್ರತಿಮೆ ಆಗಿದೆ. ಈ ಕೆಳಗಿನ ಯಾವ ರಾಜ್ಯವು 2025 ಡಿಸೆಂಬರ್ ತಿಂಗಳಲ್ಲಿ ನಕ್ಸಲಿಸಂ ಫ್ರೀ ಸ್ಟೇಟ್ ಅಂತೇಳಿ ಘೋಷಿಸಲ್ಪಡ್ತು? ಸರಿ ಉತ್ತರ ಮಧ್ಯಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೋಶ್ ಆಂಟಾನಿಯೋ ಕಾಸ್ಟಾ ಇವರು ಯಾವ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು? ಸರಿ ಉತ್ತರ ಚಿಲಿ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಚಿಲಿ ದೇಶ ಯಾವ ಖಂಡದಲ್ಲಿ ಬರುತ್ತೆ ಕೇಳಿದ್ರೆ ದಕ್ಷಿಣ ಅಮೆರಿಕದಲ್ಲಿ ಬರುತ್ತೆ. ಸೊ ಚಿಲಿ ದೇಶದ ಬಗ್ಗೆ ಹೇಳೋದಾದ್ರೆ ಚಿಲಿ ದೇಶದ ರಾಜಧಾನಿ ಸ್ಯಾಂಟಿಯಾಗೋ ಇದೆಯಲ್ಲ ಇದು ಚಿಲಿ ದೇಶದ ರಾಜಧಾನಿ. ಚಿಲಿ ದೇಶದ ಕರೆನ್ಸಿ ಯಾವುದು ಕೇಳಿದ್ರೆ ಪೆಸೋ, ಚಿಲಿಯನ್ ಪೆಸೋ ಅಥವಾ ಚಿಲಿ ಪೆಸೋ ಇದು ಕರೆನ್ಸಿ. ಭಾರತದ ಮೊದಲ ಪೂರ್ಣ ಪ್ರಮಾಣದ ಡಿಜಿಟಲ್ ಜನಗಣತಿ ಯಾವ ವರ್ಷದಲ್ಲಿ ಮಾಡಲು ಚಿಂತಿಸಲಾಗಿದೆ? ಸರಿ ಉತ್ತರ 2027. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. IPL ಇತಿಹಾಸದಲ್ಲಿಯೇ ಅತ್ಯಂತ ದುಬಾರಿ ಅನ್ಕ್ಯಾಪ್ಡ್ ಪ್ಲೇಯರ್ ಎಂಬ ಹೆಸರಿಗೆ ಪಾತ್ರವಾದವರು ಯಾರು? ಸರಿ ಉತ್ತರ ಎ ಮತ್ತು ಬಿ ಇಬ್ಬರು, ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್. ಏನಿದು ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ಕೇಳಿದ್ರೆ
IPLನಲ್ಲಿ ಆಡದಿರುವಂತಹ ಪ್ಲೇಯರ್ ಇವರು ಇದುವರೆಗೂ. ಸೊ ಇವರಿಬ್ಬರು ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್ ಅವರು ಒಟ್ಟಾರೆ CSK ತಂಡಕ್ಕೆ, ಚೆನ್ನೈ ಸೂಪರ್ ಕಿಂಗ್ಸ್ಗೆ 14.20 ಕೋಟಿಗೆ ಇವರು ಬಿಡ್ ಆಗ್ತಾರೆ. ದ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್, ಈ ಆತ್ಮಕಥೆ ಯಾವ ಕ್ರಿಕೆಟ್ ಆಟಗಾರರದ್ದು? ಸರಿ ಉತ್ತರ ಶಿಖರ್ ಧವನ್. ಆತ್ಮಕಥೆ ಹೆಸರು ದ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್. ಈ ಆತ್ಮಕಥೆಯನ್ನು ಪಬ್ಲಿಷ್ ಮಾಡ್ತಾ ಇರೋರು ಯಾರು ಕೇಳಿದ್ರೆ ಹಾರ್ಪರ್ ಕಾಲಿನ್ಸ್ ಸಂಸ್ಥೆ. ಹಾರ್ಪರ್ ಕಾಲಿನ್ಸ್ ಈ ಸಂಸ್ಥೆ ಇದನ್ನು ಪ್ರಕಟಿಸ್ತಾ ಇದೆ, ಪಬ್ಲಿಷ್ ಮಾಡ್ತಾ ಇದೆ. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಆ್ಯಂಡ್ ರೆಸಿಲೆನ್ಸ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 104ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ವರದಿ ಮಾಡಿದ್ದು ಯಾರು ಕೇಳಿದ್ರೆ ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್. ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್ ಇದನ್ನು ವರದಿ ಮಾಡ್ತು. ಸೊ ಇದರಲ್ಲಿ ಭಾರತ 104ನೇ ಸ್ಥಾನದಲ್ಲಿದ್ದರೆ ಮೊದಲ ಸ್ಥಾನದಲ್ಲಿರುವ ದೇಶ ಸ್ವಿಟ್ಜರ್ಲ್ಯಾಂಡ್. ಎರಡನೇ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್ ಮತ್ತು ಮೂರನೇ ಸ್ಥಾನದಲ್ಲಿರುವುದು ನಾರ್ವೆ. ವರದಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಆ್ಯಂಡ್ ರೆಸಿಲೆನ್ಸ್ ಇಂಡೆಕ್ಸ್. ಫಿಫಾ ಮಹಿಳೆಯರ ಪ್ಲೇಯರ್ ಆಫ್ ದ ಇಯರ್ ಪುರಸ್ಕಾರದ ವಿಜೇತರು ಯಾರು? ಸರಿ ಉತ್ತರ ಇತಾನಾ ಬೊನಾಮಟ್ಟಿ ಅಥವಾ ಐತಾನಾ ಬೊನಾಮಟ್ಟಿ ಇವರು ಫಿಫಾ ಮಹಿಳಾ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ವಿಜೇತರು. ಇವರು ಸ್ಪೇನ್ ದೇಶದವರು ಮತ್ತು ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ಗೆ ಆಡ್ತಾರೆ. ಹಾಗೆಯೇ ಪುರುಷರ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಉಸ್ಮಾನ್ ಡೆಂಬೆನ್ ಅವರಿಗೆ. ಉಸ್ಮಾನ್ ಡೆಂಬೆನ್, ಸೊ ಇವರು ಫ್ರಾನ್ಸ್ ದೇಶದವರು. ಇವರಿಗೆ ಫಿಫಾ ಪುರುಷರ ಪ್ಲೇಯರ್ ಆಫ್ ದ ಇಯರ್, ಮೇಲ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ದೊರೆಯಿತು. ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿಯನ್ನು NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ NHAI, ಇದು ವನ್ಯಜೀವಿ ಸುರಕ್ಷಿತ ರಾಜಮಾರ್ಗ ಅಂತ ಘೋಷಣೆ ಮಾಡ್ತು? ಸರಿ ಉತ್ತರ NH45. ಇದು ಮಧ್ಯಪ್ರದೇಶದಲ್ಲಿ ಹಾದುಹೋಗುತ್ತೆ. ಸೊ ಈ NH45 ಅನ್ನು NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ ಇದು ವನ್ಯಜೀವಿ ಸುರಕ್ಷಿತ ರಾಜಮಾರ್ಗ ಅಂತ ಘೋಷಣೆ ಮಾಡ್ತು. ಹರಿಮಾವು ಶಕ್ತಿ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಇದು ಭಾರತ ಮತ್ತು ಮಲೇಷಿಯಾದ ನಡುವೆ ನಡೆದಿರುವಂಥದ್ದು. ಸೊ ಇದರ ಆಯೋಜನೆ ಎಲ್ಲಿ ಮಾಡಲಾಗಿತ್ತು ಕೇಳಿದ್ರೆ ರಾಜಸ್ಥಾನದಲ್ಲಿ. ಏಕತಾ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಇದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೋಲ್ ಇಂಡಿಯಾ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಬಿ ಶ್ರೀರಾಮ್. ಇವರು ಇದರ ಕೋಲ್ ಇಂಡಿಯಾ ಲಿಮಿಟೆಡ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದು ಕಲ್ಕತ್ತಾದಲ್ಲಿರುವಂಥದ್ದು. CIL ಇದೆಯಲ್ಲ, ಕೇಂದ್ರ ಕಚೇರಿ ಕಲ್ಕತ್ತಾ. ಸ್ಥಾಪನೆಯಾಗಿದ್ದು 1975. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2025-26 ವಿಜೇತ ತಂಡ ಯಾವುದು? ಸರಿ ಉತ್ತರ ಜಾರ್ಖಂಡ್ ಈ ಒಂದು ಟೂರ್ನಮೆಂಟಲ್ಲಿ ಫೈನಲ್ಸಲ್ಲಿ ಹರಿಯಾಣವನ್ನು ಸೋಲಿಸ್ತು. ಓಮನ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರಕ್ಕೆ ಭಾಜನರಾದವರು ಯಾರು? ಸರಿ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 2025ನೇ ಸಾಲಿನ ಓಮನ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರಕ್ಕೆ ಭಾಜನರಾದರು. ಇದರ ಹೆಸರು ಏನು ಕೇಳಿದ್ರೆ ಈ ಸರ್ವೋಚ್ಚ ನಾಗರಿಕ ಪುರಸ್ಕಾರದ ಹೆಸರು ಆರ್ಡರ್ ಆಫ್ ಓಮನ್ ಫಸ್ಟ್ ಕ್ಲಾಸ್ ಅಂತೇಳಿ.
ಇತ್ತೀಚೆಗೆ ನಿಧನರಾದ ರಾಮ್ ಬಂಜಿ ಸುತಾರ್ ಇವರು ಕೆಳಗಿನ ಯಾವ ಪ್ರತಿಮೆ ನಿರ್ಮಾತೃ ಅಥವಾ ಡಿಸೈನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದ್ರೆ ಯಾರ ಪ್ರತಿಮೆ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ಪ್ರತಿಮೆಯ ಶಿಲ್ಪಿ ಯಾರು ಕೇಳಿದ್ರೆ ರಾಮ್ಜಿ ಸುತಾರ್. ಗೂಗಲ್ ಪ್ರಪಂಚದ ಮೊದಲ ಬಾರಿಗೆ ಕ್ರೆಡಿಟ್ ಕಾರ್ಡ್ ಅನ್ನು ಯಾವ ದೇಶದಲ್ಲಿ ಲಾಂಚ್ ಮಾಡ್ತು? ಸರಿ ಉತ್ತರ ಭಾರತದಲ್ಲಿ ಗೂಗಲ್ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ಅನ್ನು ಲಾಂಚ್ ಮಾಡ್ತು. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಅಂಡ್ ಎಲೆಕ್ಟ್ರಲ್ ಅಸಿಸ್ಟೆಂಟ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಜ್ಞಾನೇಶ ಕುಮಾರ್. ಏನಿದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಅಂಡ್ ಎಲೆಕ್ಟ್ರಲ್ ಅಸಿಸ್ಟೆಂಟ್, IDEA ಅಂತೇಳಿ ಕರೀತಾರೆ. ವರ್ಲ್ಡ್ ಆರ್ಗನೈಸೇಷನ್ಸ್ ಪ್ರಾಸ್ಪೆಕ್ಟ್ 2025 ವರದಿ ಪ್ರಕಾರ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ ಯಾವುದು? ಸರಿಯಾದ ಉತ್ತರ ಜಕಾರ್ತಾ, ಇಂಡೋನೇಷ್ಯಾದಲ್ಲಿದೆ. ಇದು ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ನಗರ. ಇನ್ನು ಭಾರತದ ನವದೆಹಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಫಸ್ಟ್ ಪ್ಲೇಸಲ್ಲಿ ಇಂಡೋನೇಷ್ಯಾದ ಜಕಾರ್ತಾ. ಹಾಗಾದರೆ ಸೆಕೆಂಡ್ ಪ್ಲೇಸಲ್ಲಿ ಇರೋದು ಯಾವುದು ಕೇಳಿದ್ರೆ ಢಾಕಾ, ಬಾಂಗ್ಲಾದೇಶದ ಢಾಕಾ. ಮತ್ತು 3ನೇ ಸ್ಥಾನದಲ್ಲಿರುವ ನಗರ ಟೋಕಿಯೋ. ಅತಿ ಹೆಚ್ಚು ಜನರಿರುವಂಥ ನಗರಗಳಿವು ಜಪಾನ್ ದೇಶದಿವೆ. ವಿಶ್ವ ಏಡ್ಸ್ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಪ್ರತಿ ವರ್ಷ ಡಿಸೆಂಬರ್ 1ರಂದು ವರ್ಲ್ಡ್ ಏಡ್ಸ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ಏಡ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಉದ್ದೇಶದಿಂದ ಪ್ರತಿ ವರ್ಷ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತೀವಿ. ಇಂಡಿಯಾ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಜಾವೇದ್ ಅಶ್ರಫ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ITPO, ಇಂಡಿಯಾ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್. ಇಂಟರ್ಪೋಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಲುಕಾಸ್ ಫಿಲಿಪ್ಪೆ. ಇಂಟರ್ಪೋಲ್ ಏನು ಕೇಳಿದ್ರೆ ಅಂತಾರಾಷ್ಟ್ರೀಯ ಕೈದಿಗಳನ್ನು, ಅಂದರೆ ಬೇರೆ ಬೇರೆ ದೇಶದ ಕೈದಿಗಳು ಬೇರೆ ಬೇರೆ ದೇಶದಲ್ಲಿ ಅಡಗಿಕೊಂಡಿದ್ರೆ ಅಂಥವರನ್ನ ಬಂಧಿಸುವಂಥದ್ದು, ಶಿಕ್ಷೆ ಕೊಡುವಂಥದ್ದು ಇಂಟರ್ಪೋಲ್ ಮಾಡುತ್ತೆ. ಏಷ್ಯಾ ಪವರ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. ಈ ಕೆಳಗಿನ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇತ್ತೀಚೆಗೆ ಭೀಮರಾವ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು? ಸರಿ ಉತ್ತರ ಆಪ್ಷನ್ಸ್ ಈ ರೀತಿ ಇದೆ: ವಿಶ್ವ ಬ್ಯಾಂಕ್, ಯುನೆಸ್ಕೋ, ಯುನೈಟೆಡ್ ನೇಷನ್ಸ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.